ಇವತ್ತು ರಾಧಾಕೃಷ್ಣ ವೇದಿಕೆ ಶರ್ಮದ್ರು. ಆಗಿರೋದ್ರಿಂದ ನಾನು ಬಸವಣ್ಣನವರ ಒಂದು ವಚನದ ಮೂಲಕ ಈ ದಿನವನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಅನುರಾಧ ಮೇಡಮ್, ಅವಕಾಶ ಕೊಡಿ. ಓಕೆ ಮ್ಯಾಮ್, ಮಾಡಿ, ಹೇಳಿ ಮೇಡಮ್. ಬಸವಣ್ಣನವರ ಒಂದು ವಚನದ ಮೂಲಕ, ಸಂಸಾರದಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಕಯ್ಯ, ಸಂಸಾರದಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಕಯ್ಯ, ನಗುವುದು ನುಡಿಸುವುದು ಶಿವ ಭಕ್ತರೊಡನೆ, ಸುಮ್ಮನೆ ಅಹಂ ಬಿಮ್ಮಾಗಿ ಇರಬೇಕಯ್ಯ, ನಮ್ಮ ಕೂಡಲ ಸಂಗಮ ಶರಣರೊಡನೆ, ಮನದೆರಕೆ ಮಾತನಾಡುವುದೇಕಯ್ಯ. ಇದರ ಅರ್ಥ, ಈ ಪ್ರಪಂಚದಲ್ಲಿ ಶಿವಶರಣರ ಸಂಗಮವೇ ಶ್ರೇಷ್ಠವಾದದ್ದು. ನಾವೆಂಗೆ ಈ ಆಧ್ಯಾತ್ಮದ ಧ್ಯಾನಿಗಳಿದ್ದೀವೋ ಹಂಗೆ ಬಸವಣ್ಣವರು ಹೇಳಿರೋದು ಕೂಡ ಇದನ್ನೇ. ಈ ಪ್ರಪಂಚದಲ್ಲಿ ಶಿವಶರಣರ ಸಂಗಮವೇ ಶ್ರೇಷ್ಠವಾದದ್ದು. ಅವರ ಸೇವೆ ಅವರೊಡನೆ ಇದ್ದಾಗ ನಡೆಯುವುದು. ನುಡಿಯುವುದು, ಮನ ಬಿಚ್ಚಿ ಮಾತನಾಡುವುದು, ನಗುವುದು ಎಲ್ಲವೂ ಸಹ ಉತ್ತಮ ಫಲವನ್ನು ಉಂಟು ಮಾಡುತ್ತದೆ. ಈ ಪ್ರಪಂಚದಲ್ಲಿ ಹುಟ್ಟಿ ಬಂದ ನಂತರದಲ್ಲಿ ಇದು ಬೇಡ, ಬೇರೆ ಬೇಕೆಂಬುದು ಹೇಳುವುದಿಲ್ಲ. ಶರಣರನ್ನು ಕಂಡು ಅಹಂಕಾರದಿಂದ ಇರುವುದಿಲ್ಲ. ಕೂಡಲ ಸಂಗನ ಶರಣರ ಸಂಗಮವೇ ಸ್ವರ್ಗ ಸುಖವಾಗಿದೆ. ಎಷ್ಟು ಚೆನ್ನಾಗಿದೆಯಲ್ವಾ ಮಾಸ್ಟರ್ಸ್? ನಾವು ಕೂಡ ಇದೇ ತರ ಪ್ರತಿದಿನ ಮಾಡ್ತಾ ಇದೀವಲ್ವಾ? ನಮ್ಮ ಗುರೂಜಿಯವರು ಹಾಕಿಕೊಟ್ಟಿರುವಂತಹ ಈ ಒಂದು ಮಹಾ ಅವತಾರ್ ಫೌಂಡೇಶನ್ ಏನಿದೆ, ಪತ್ರಿಜಿ ಮಹಾಗುರುಗಳು ಹಾಕಿಕೊಟ್ಟಿರುವಂತಹ ಒಂದು ಬುನಾದಿಯ ಮೂಲಕ ನಮ್ಮ ರಂಗನಾಥ್ ಗುರುಗಳು ಅದನ್ನೇ ಪಾಲನೆ ಮಾಡ್ಕೊಂಡು ನಮಗೆಲ್ಲ ಊಟ ಉಣಬಡಿಸ್ತಾ ಇದ್ದಾರೆ. ಬೆಳಗ್ಗೆ 5:30 11 ಗಂಟೆ, 11:30, 11:30 ಕ್ಲಾಸ್ ಇಲ್ಲ, 3 ಗಂಟೆ ಕ್ಲಾಸು, ರಾತ್ರಿ ಕ್ಲಾಸು, 3 ಟೈಮು ಕೂಡ ನಾವು ಹೆಂಗೆ 3 ಟೈಮ್ ಊಟ ಮಾಡ್ತೀವೋ ಅದೇ ರೀತಿಯಾಗಿ ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ಜೀವನ ಅಳವಡಿಸ್ಕೋಬೇಕು, ನಾವು ಯಾವ ರೀತಿ ಉತ್ತಮವಾದ ಆರೋಗ್ಯ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗುರುಜಿಯವರು ಒಂದು ಈ ಮಹಾ ಅವತಾರ್ ಫೌಂಡೇಶನ್, ಮಹಾ ಅವತಾರ್ ಅಲ್ಲೇ ಇದೆ ಹೆಸರಲ್ಲೇನೆ. ಮಹಾ ಅವತಾರ್ ಅಂತಂದ್ರೆ ಏನೇನೆಲ್ಲ ಇದೆ ಈ ಅವತಾರ್ ಫೌಂಡೇಶನ್ ಅಲ್ಲಿ ಅಂತಂದ್ರೆ ನಿಜವಾಗ್ಲೂ ಏನಿಲ್ಲ ಅಂತ ಒಂದು ಕೇಳೋದ್ ಬಿಟ್ರೆ ಇನ್ನೇನು ಹೇಳೋದಿಲ್ಲ. ನಾವು ಪ್ರತಿಯೊಂದು ವಿಡಿಯೋ ನೋಡಿದಾಗ್ಲೂ ಗೊತ್ತಾಗುತ್ತೆ ನಿಮಗೆ ನಾವು ಯಾವ ರೀತಿ ಉತ್ತಮವಾದ ಒಂದು ಬದುಕು ಹುಟ್ಟಿ ಬಂದಿದ್ದೀವಿ. ಈ ಬದುಕನ್ನ ಉನ್ನತ ಸ್ಥಿತಿಗೆ ತಗೊಂಡೋಗ್ಬೇಕು ಅಂತಂದ್ರೆ ಒಂದೊಂದು ವಿಡಿಯೋ ನೋಡಿದಾಗ್ಲೂ ಕೂಡ ಒಂದೊಂದು ಪಾಠ ಕಲಿತಾ ಇರ್ತೀವಿ. ನಮ್ಮ ಗುರೂಜಿಯವರು ಎಷ್ಟು ವಿಡಿಯೋಗಳು ಮಾಡಿದ್ದಾರೆ, ಪ್ರತಿಯೊಂದು ವಿಡಿಯೋನು ನೋಡ್ತಾ 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 ಹೋದಾಗ ನಾವೇ ಒಂದು ಲಿಂಗ ಆಗೋಗ್ಬಿಡ್ತೀವಿ. ನಮ್ಮ ದೇಹವೇ ದೇಗುಲ, ಮನಸ್ಸೇ ನಮ್ಮ ಆತ್ಮ. ಅಲ್ಲಿ ನಾವು ಎಷ್ಟು ಒಂದು ಗೂಡು ತರ ನಮ್ಮ ಆತ್ಮ ಇದೆ, ಅದೇ ನಮ್ಮ ದೇವರಾಗೋಗ್ಬಿಡುತ್ತೆ. ಆ ರೀತಿ ಒಂದು ಉತ್ತಮವಾದ ವೇದಿಕೆನ ನಮ್ಮ ಗುರುಗಳು ಇಲ್ಲಿ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಇದೇ ನಮ್ಮ ಬುನಾದಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಮಾಸ್ಟರ್. ಎಲ್ಲರೂ ಕೂಡ ಮುಂದೆ ಬನ್ನಿ, ಕೇಳಿಸ್ಕೋಬಾರ್ದು. ಈ ಫೌಂಡೇಶನ್ ಅಲ್ಲಿ ಇದೀವಿ, ಒಂದು ಸದುಪಯೋಗ ಪಡ್ಕೊಂತ ಇದೀವಿ ಅಂತಂದಾಗ ಯಾರು ಕೂಡ ಹ್ಯಾಂಡ್ ರೈಸ್ ಮಾಡಿ ನೀವ್ ಹೇಳಿ ಅನ್ನೋ ಒಂದು ಭಾವ ಇಲ್ಲಿ ಬರಬಾರ್ದು. ಎಲ್ಲರ ಮನೋಭಾವ ಒಂದೇ ಇರಬೇಕು. ನಾವು ಧ್ಯಾನಿಗಳಾಗಿರೋದ್ರಿಂದ ನಿಮಗೇನ್ ಗೊತ್ತಿದೆಯೋ ಅದನ್ನ ಹೇಳ್ದಾಗ ನಾವು ಕೂಡ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ರಲ್ಲಿ ಒಂದೊಂದು ಕಲೆ ಇದೆ, ಒಬ್ಬೊಬ್ರು ಜೀವನ ಒಂದೊಂದ್ ತರ ಇದೆ. ನಿಜವಾಗ್ಲೂ ಒಂದು ಸರಪಳಿ ಅಂತಾನೆ ಹೇಳಕ್ ಇಷ್ಟಪಡೋಣ ನಾವು. ನಮ್ದು ಒಂದು ಏನು ಗ್ರೂಪ್ ಇದೆ, ಒಂದು ಸರಪಳಿ ಇದೆ, ಒಂದು ಚೈನ್ ಲಿಂಕ್. ಇದು ಯಾವತ್ತು ಕೊಂಡಿ ಬಿಟ್ಕೊಂಡು ಹೋಗ್ಬಾರ್ದು. ಜೋಡಿಸ್ಕೊಂಡು ಮಹಾ ಒಂದು ಎತ್ತರಕ್ಕೆ ಹೋಗ್ಬೇಕು. ಮೊದಲನೇ ಸ್ಟೆಪ್ ಇಟ್ಟಿದೀವಿ, ಒಂದ್ ಬೆಟ್ಟ ಹತ್ಬೇಕಾದ್ರೆ ತುದಿಗೆ ಹೋಗ್ಬೇಕು ಅಂತಂದ್ರೆ ಹೋಗ್ತಾನೆ ಇರ್ಬೇಕು. ಒಂದೊಂದು ಮೆಟ್ಲು ಕೂಡ ಹತ್ತುತ್ತಾ ಇರ್ಬೇಕಲ್ವಾ? ಅದೇ ರೀತಿ ಎಲ್ಲಾ ಧ್ಯಾನಿಗಳು ಕೂಡ ಕೈ ಹಿಡಿಯೋಣ, ಜೋಡಿಸ್ಕೊಳ್ಳೋಣ, ಮುಂದೆ ಹೋಗೋಣ ಅಂತ ಸಾಕ್ತಾ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆತ್ಮ ಬಂಧುಗಳಿಗೆ ಧನ್ಯವಾದಗಳು, ಕೃತಜ್ಞತಾ ಭಾವದಿಂದ ಹೇಳ್ತಿದ್ದೀನಿ. ಎಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡಿ. ಹಾಡಾಗಿರ್ಬೋದು, ನಿಮಗಾಗಿರುವಂತ ಒಂದು ಧ್ಯಾನದ ಅನುಭವ ಆಗಿರ್ಬೋದು, ನಿಮ್ಮ ಜೀವನ ಶೈಲಿ ಆಗಿರ್ಬೋದು, ನೀವು ಬದುಕ್ತಿರುವ ಒಂದು ವಾಸಸ್ಥಳ ಆಗಿರ್ಬೋದು, ಒಂದೊಂದ್ ದಿನ ಒಂದೊಂದು ಹೇಳಿ. ಇಲ್ಲಿ ಧ್ಯಾನ ಹಂಚ್ಕೋಬೇಕು. ಧ್ಯಾನ ಮಾಡ್ತೀವಿ, ಜ್ಞಾನ ಹಂಚ್ಕೋಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಜ್ಞಾನನು ಒಂದು ಉನ್ನತವಾಗಿ ಬೆಳಿತಾನೆ ಬರುತ್ತೆ. ಅದನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ನಮಗ್ ಬರಲ್ಲ ಮಾತಾಡಕ್ಕೆ, ನನಗೂ ಮಾತಾಡಕ್ಕೆ ಬರಲ್ಲ. ಈಗ ಮಾತಾಡಕ್ ಬರಲ್ಲ ಅಂತ ಸುಮ್ನೆ ಕೂತಿದ್ರು ಅಲ್ಲ. ನನಗೇನ್ ಗೊತ್ತಿರುತ್ತೋ ಅದನ್ನ ಹೇಳ್ಬೇಕು, ನಿಮಗೇನ್ ಗೊತ್ತಿದೆಯೋ ಹೇಳ್ಬೇಕು. ಆಗ್ಲೇ ನಮ್ಮಿಂದ ನಿಮ್ಮಿಂದ ಒಂದು ಎಕ್ಸ್ಚೇಂಜ್ ಆಗ್ತಿರುತ್ತೆ, ವೈಬ್ರೇಷನ್ ಎಕ್ಸ್ಚೇಂಜ್ ಆಗ್ಬೇಕು ಧ್ಯಾನದಿಂದ. ಮೇಡಮ್, ಥ್ಯಾಂಕ್ ಯು. ಅವರು ಹ್ಯಾಂಡ್ ರೈಸ್ ಮಾಡೋದ್ರೊಳಗೆ ನಾನು ಒಂದು ಹಾಡು ಹಾಡಿರ್ತೀನಿ. ಅಷ್ಟೊತ್ತಿಗೆ ಹಾಡಿ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿರಿ ಪ್ಲೀಸ್.
ಲಾಸ್ಟಿಗೆ ಮಾಡ್ತೀರಿ. ಇಲ್ಲಿ ಯಾರು ಏನು ಅನ್ನಲ್ಲ, ನಿಮ್ಗೆ ಏನ್ ಬರುತ್ತೆ ಅದನ್ನೇ ಹಾಡಿ, ಯಾರು ಏನು ಅನ್ಕೊಳಲ್ಲ. ಎಲ್ಲರೂ ಚೆನ್ನಾಗೇ ಹಾಡ್ತೀರಿ. ಅಷ್ಟೊತ್ತಿಗೆ ಎಲ್ಲ ಹ್ಯಾಂಡ್ ರೈಸ್ ಮಾಡಿರ್ಬೇಕು. ಎಲ್ಲಾ ಧ್ಯಾನ ಬಂಧುಗಳಿಗೂ ಕೂಡ ಆದರದ ಸುಸ್ವಾಗತ. ಶನಿವಾರದ ವೇದಿಕೆಗೆ ಆದರದ ಸುಸ್ವಾಗತ. ನಿಮ್ದೇ ವೇದಿಕೆ. ಆಡ್ತಿರೋ, ಕುಣಿತಿರೋ, ನಲಿತಿರೋ, ಒಂದು ನಗುವಿನೊಂದಿಗೆ ಪ್ರತಿದಿನ ಧ್ಯಾನ ಮಾಡ್ತೀವಿ, ಸ್ವಾಧ್ಯಾಯ ಕೇಳ್ತೀವಿ. ಇವತ್ತು ಶನಿವಾರ ಏನಾಗಿದೆ ಅಂತಂದ್ರೆ ಒಂದು ಚಟುವಟಿಕೆ ಕಾರ್ಯಕ್ರಮ, ಲವಲವಿಕೆಯಿಂದ ಖುಷಿಯಾಗಿರೋದು. ಥ್ಯಾಂಕ್ ಯು ಮಾಸ್ಟರ್ಸ್. ಮೇಡಮ್ ಸ್ವಾಗತ ನಿಮಗೆ. ಅನುರಾಧ ಮೇಡಮ್ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಶಂಭೋ ಶಂಕರ ದೇವಾ, ಶಂಭೋ ಶಂಕರ ದೇವಾ, ಭೋಲೆ ಬಾಬಾ ಮಹಾದೇವಾ, ಸಾಯಿ ಬಾಬಾ ಮಹಾದೇವಾ, ಭೋಲೆ ಬಾಬಾ ಮಹಾದೇವಾ, ಸಾಯಿ ಬಾಬಾ ಮಹಾದೇವಾ. ಶಂಭೋ ಶಂಕರ ದೇವಾ, ಪಾಹಿ ಪ್ರಭೋಂ ಶರಣಂ ದೇವಾ, ಪಾಹಿ ಪ್ರಭೋಂ ಶರಣಂ ದೇವ, ಪಾಹಿ ಪ್ರಭೋಂ ಶರಣಂ ದೇವ, ಪಾಹಿ ಪ್ರಭೋಂ ಶರಣಂ ದೇವ, ಭೋಲೆ ಬಾಬಾ ಮಹಾದೇವಾ, ಸಾಯಿ ಬಾಬಾ ಮಹಾದೇವಾ. ಹರ ಹರ ಗಂಗೆ ಮಹಾದೇವ, ಹರ ಹರ ಗಂಗೆ ಮಹಾದೇವ, ಓಂ ಹರ ಹರ ಗಂಗೆ ಮಹಾದೇವ, ಓಂ ಹರ ಹರ ಗಂಗೆ ಮಹಾದೇವ, ಭೋಲೆ ಬಾಬಾ ಮಹಾದೇವ, ಸಾಯಿ ಬಾಬಾ ಮಹಾದೇವ. ಶಂಭೋ ಶಂಕರ ದೇವಾ, ಪಾಹಿ ಪ್ರಭೋಂ ಶರಣಂ ದೇವ, ಪಾಹಿ ಪ್ರಭೋಂ ಶರಣಂ ದೇವ, ಭೋಲೆ ಬಾಬಾ ಮಹಾದೇವ, ಸಾಯಿ ಬಾಬಾ ಮಹಾದೇವ. ಹರ ಹರ ಗಂಗೆ ಮಹಾದೇವ, ಹರ ಹರ ಗಂಗೆ ಮಹಾದೇವ, ಓಂ ಹರ ಹರ ಗಂಗೆ ಮಹಾದೇವ, ಓಂ ಹರ ಹರ ಗಂಗೆ ಮಹಾದೇವ. ಹರ ಹರ ಗಂಗೆ ಮಹಾದೇವ, ಹರ ಹರ ಗಂಗೆ ಮಹಾದೇವ, ಓಂ ಹರ ಹರ ಗಂಗೆ ಮಹಾದೇವ, ಓಂ ಹರ ಹರ ಗಂಗೆ ಮಹಾದೇವ, ಭೋಲೆ ಬಾಬಾ ಮಹಾದೇವ, ಸಾಯಿ ಬಾಬಾ ಮಹಾದೇವ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಹ್ಯಾಂಡ್ ರೈಸ್ ಇದೆ ಇವಾಗ. ಥ್ಯಾಂಕ್ ಯು. ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವರಿದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ನೀವು ಕೊಡ್ತಿದ್ದೀರಾ ಮೇಡಮ್? ಹ್ಯಾಂಡ್ ರೈಸ್ ಮಾಡಿ ಲಕ್ಷ್ಮೀಕಾಂತಮ್ಮ ಮೇಡಮ್. ಅಷ್ಟೊತ್ತಿಗೆ ರಮೇಶ್ ಸರ್ ಇದ್ದಾರೆ, ರಮೇಶ್ ಸರಿಗೆ ಕೊಡ್ತಾ ಇದ್ದೀನಿ. ರಮೇಶ್ ಸರ್. ಶುಭೋದಯ ಎಲ್ಲರಿಗೂ. ಶುಭೋದಯ. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತವತ್ಸಲ ಕರುಣಾ ಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ, ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ, ರಕ್ಷಿಸು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಅಂಧಕಾರವನ್ನು ಸೂರ್ಯನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ
ನಮ್ಮ ಚಿಂತೆಯ ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ನೀ ವಿಘ್ನಗಳನ್ನು ನಾಶ ಮಾಡಿ ನೀಗು ನಮ್ಮ ಚಿಂತೆಯ ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ಆ ಆ, ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ನೋವ ನೀಗಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ನೋವ ನೀಗಿ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು. ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆಸು. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ. ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ. ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಹರಿಯಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಮ್ಮ ಮನವು ಸದಾ ನಿನ್ನ ಧ್ಯಾನದಲ್ಲಿ ಮುಳುಗಲಿ. ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ. ಜಯ ಗಣೇಶ ಜಯ 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 ಗಣೇಶ ಜಯ 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 ಗಣೇಶ. ರಮೇಶ್ ಸರ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಮೇಡಮ್. ಯಶೋಧ ಮೇಡಮ್, ಕಾಂತಮ್ಮ ಮೇಡಮ್, ಅದೇ ನಿಮ್ ಪಾಪು ನೋಡ್ತಾ ಇತ್ತಲ್ಲ ದರ್ಶನ ಆಗ್ಲಿ. ಅವಳು ಹಾಡ್ ಕೇಳ್ಬಿಟ್ಟು ಹರೇ ರಾಮ್ ನಾನ್ ಹಾಡ್ತೀನಿ ಅಂದ್ಲು. Okay. ಚುಪ್ಪು. ಹರೇ ರಾಮ್ ಚುಪ್ಪು. ಹೇಳು ಕಂದ. ಜಯ ಗೋವಿಂದ ಚುಪ್ಪು. ಗೋವಿಂದ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ನಾನ್ ಯೋಗ ಮಾಡ್ತಾ ಕೂತಿದ್ದೆ, ಬಂದ್ಲು. ಅದ್ ಮುಗಿದ್ಮೇಲೆ ಇಲ್ಲಿಗೆ ಜಾಯ್ನ್ ಆಗ್ತೀನಿ 365ಗೆ. ಓಕೆ, ನಾನು ಕಂದು ನೋಡಿ ನಿಮಗೆ ಅನ್ಮ್ಯೂಟ್ ಮಾಡಿದೆ. ನಮಸ್ತೆ ಚುಪ್ಪ. ನಮಸ್ತೆ ನಮಸ್ತೆ. ನಮಸ್ತೆ ಚಿನ್ನಮ್ಮ. ಯಶೋಧ ಮೇಡಮ್, ಲಕ್ಷ್ಮೀಕಾಂತ ಮೇಡಮ್ ಹತ್ರನೇ ಆಡ್ಸಿ, ಚೆನ್ನಾಗಿದೆ ವಾಯ್ಸು. ಅಯ್ಯೋ, ಬರೋ ಶನಿವಾರ ಆಡ್ತೀನಿ ರೀ. ಚೆನ್ನಾಗಿ ಹೇಳ್ಕೊಡ್ತೀರಾ. ಥ್ಯಾಂಕ್ ಯು ಚುಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಂಕರೇಜ್ ಮಾಡಿದ್ದಾರೆ. ಹಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾ ಮೇಡಮ್, ಒಂದು ವಿಠಲಂದ ಒಂದು ಹಾಡು ಹಾಡ್ತೀನಿ ಮೇಡಮ್. ಮಾಸ್ಟರ್ ನಮಸ್ತೆ ಎಲ್ಲರಿಗೂ. ಪತ್ರಿಜಿಗಳನ್ನು ನೆನೆಸ್ಕೊಂತ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಪುಟ್ಟ ಪಾದ ಊರಿ ನಿಂತು ಗಟ್ಟಿಯಾಗಿ ನಿಂತ ನಮ್ಮ ಟೊಂಕದ ಮೇಲೆ ಕೈಯ ಕಟ್ಟಿ ಭಕುತರಿಗಾಗಿ ಕಾದಿಹ ನಮ್ಮ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಪಂಡರಪುರದಲ್ಲಿ ಇರುವನಂತೆ ಪಾಂಡುರಂಗ ಎಂಬುವನಂತೆ, ಚಂದ್ರಭಾಗ ಪಿತ ಇವನಂತೆ, ಚಂದ್ರಭಾಗ ಪಿತ ಇವನಂತೆ, ಅರಸಿ ರುಕ್ಮಿಣಿ ಪತಿ ಇವನಂತೆ. ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು,
ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಹಣದ ಆಸೆ ಇವನಿಗಿಲ್ಲಮ್ಮ, ಕನಕದಾಸೆ ಇವನಿಗಿಲ್ಲ, ಕನಕದಾಸೆ ಇವನಿಗಿಲ್ಲಮ್ಮ. ನಾದ ಬ್ರಹ್ಮ ಎಂಬುವನಂತೆ, ನಾದ ಬ್ರಹ್ಮ ಎಂಬುವನಂತೆ, ಭಕ್ತರು ಬರುವುದು ನೋಡುವನಮ್ಮ, ಇಟ್ಟಿಗೆ ಮೇಲೆ ನಿಂತಾನಮ್ಮ. ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಕರಿಯ ಕಂಬಳಿ ಹೊದ್ದಿಹನಮ್ಮ, ಹಣಗೆ ನಾಮವ ಹಚ್ಚಿಹನಮ್ಮ. ಕರಿಯ ಕಂಬಳಿ ಹೊದ್ದಿಹನಮ್ಮ, ಹಣಗೆ ನಾಮವ ಹಚ್ಚಿಯನಮ್ಮ. ತುಳಸಿ ಮಾಲೆ ಹಾಕ್ಯಾನಮ್ಮ, ತುಳಸಿ ಮಾಲೆ ಹಾಕ್ಯಾನಮ್ಮ, ಪುರಂದರ ವಿಠಲನ ನೋಡಿಹನಮ್ಮ. ಇಟ್ಟಿಗೆ ಮೇಲೆ ನಿಂತಾನಮ್ಮ, ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಪುಟ್ಟ ಪಾದ ಊರಿ ನಿಂತು ಗಟ್ಟಿಯಾಗಿ ನಿಂತಾನಮ್ಮ, ಟೊಂಕದ ಮೇಲೆ ಕೈಯ ಕಟ್ಟಿ ಭಕ್ತರಿಗಾಗಿ ಕಾದಿಯನಮ್ಮ. ಇಟ್ಟಿಗೆ ಮೇಲೆ ನಿಂತಾನಮ್ಮ, ವಿಠಲ ತಾನು ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು. ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶಕ್ಕಾಗಿ. ಯಶೋಧ ಮೇಡಮ್, ಅನುರಾಧ ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್ ಹಾಡು. ನನಗೆ ಭಾರಿ Thank you. ಇಷ್ಟ ವಿಠಲ. ವಿಠಲನ್ ಭಜನೆ ಮಾಡ್ತಾ ಇದ್ರಿ ನೋಡ್ದೆ ನಾನು ನೀವು. Thank you. ಹೌದು. ಪಂಢರಪುರಕ್ಕೆ ಹೋಗಿದ್ವಿ ಮೇಡಮ್. ನಾವು ಕೂಡ ಆ ವಿಠಲನ್ನ ದರ್ಶನ ಮಾಡ್ತಿದ್ರೆ ನಿಜವಾಗ್ಲೂ ಕೂಡ ನಾವು ಕಳೆದೇ ಹೋಗ್ಬಿಡ್ತೀವಿ, ಎಲ್ಲಿದೀವಿ ಅಂತಾನೆ ಗೊತ್ತಾಗಲ್ಲ, ಅಲ್ಲೇ ನಿಂತು ಬಿಡ್ತೀವಿ ನಾದ ಎಲ್ಲಾ ಕಡೆ ನಾದ ಮೇಡಮ್. ವಿಠಲ ಭಜನೆ ನಾದನೇ ಅಲ್ಲಿ. ಆ ಭಜನೆ ಒಳಗನೆ ನಮ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರು. ಎಲ್ಲಾ ಕಡೆನೂ ಪಾಂಡುರಂಗನ ಭಕ್ತರು ನೆಡಗಾಲೆ ಹೋಗೋದು ಬಹಳ ಮೇಡಮ್ ಅಲ್ಲಿಗೆ. ಪಾದ ಮುಟ್ತೀವಲ್ಲ, ಬಹಳ ಖುಷಿ ಆಗುತ್ತೆ. ಎಲ್ಲೂ ದೇವ್ರು ಪಾದ ಮುಟ್ಟಕ್ ಬಿಡಲ್ಲ, ಅಲ್ಲಿ ಪಾದ ಮುಟ್ಟಿನೇ ಹೋಗ್ಬೇಕು ಎಲ್ಲರೂ ಕೂಡ. ಅದೊಂದು ಬಹಳ ಹೌದು ಮೇಡಮ್. ಅದು ಪಾದ ಮುಟ್ಟಿ ಮುಟ್ಟಿ ಪಾದಗಳು ಸೌದೆ ಹೋಗಿದ್ದಾವೆ. ಹೌದು 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 ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಲಾವ ಅನ್ನೋರು ಯಾರು ಹಾಡಿ? ಮೇಡಮ್, ನಾನು ನಾಗಲಕ್ಷ್ಮಿ ಅಂತಂದ್ಬಿಟ್ಟು ಅದ್ ಯಾಕೋ ಹೆಸರು ಚೇಂಜ್ ಅದೇನೋ ಲಾವ ಅಲ್ಲ, LX ಏನೇನೋ ಬಂದ್ಬಿಟ್ಟಿದೆ. ಅದ್ ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಅದು ರೀನೇಮ್ ಅಂತ ಬರುತ್ತೆ, ಅದ್ರಲ್ಲಿ ಮಾಡ್ಕೋಬಹುದು ನೀವು. ಆಮೇಲೆ ನನ್ ಮಗನ ಹತ್ರ ಮಾಡಿಸ್ತೇನೆ ಮೇಡಮ್. ಈಗ ಒಂದ್ ಹಾಡು ಹೇಳ್ತೀನಿ, ಹಾಡಿ ಮ್ಯಾಮ್. ದಾಸನ ಮಾಡಿಕೋ ಎನ್ನ ಸ್ವಾಮಿ, ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ. ಚರಣ ಸೇವೆ ಎನಗೆ ಕೊಡಿಸೋ, ಚರಣ ಸೇವೆ ಎನಗೆ ಕೊಡಿಸೋ. ಅಭಯ ಕರ ಪುಷ್ಪವೆನ್ನ ಎನ್ನ ಶಿರದಲ್ಲಿ ಮೂಡಿಸೋ. ದಾಸನ ಮಾಡಿಕ ಎನ್ನ ದೃಢ ಭಕ್ತಿ ನಿನ್ನಲಿ ಬೇಡಿ, ದೇವ ಅಡಿಗಡಿಗೆ ರಘುವೆ ಅನುದಿನ ಪಾಡಿ. ಕಡಗಣ್ಣಲೆ ಕೆನ್ನ ನೋಡಿ, ಕಡೆಗಣ್ಣಲೆ ಕೆನ್ನ ನೋಡಿ, ಕಡೆಗಣ್ಣಲೆ ಕೆನ್ನ ನೋಡಿ. ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ. ದಾಸನ ಆಡಿಕೋ ಎನ್ನ ಮೊರೆವ ಕವರ ಕಾಯ್ವ ಬಿರುದು, ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು. ದುರಿತಗಳೆಲ್ಲವ ತರಿದು, ದುರಿತಗಳೆಲ್ಲವ
ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊದು ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ. ಥ್ಯಾಂಕ್ ಯು ಮೇಡಮ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಹಾಡಿದ್ರಿ, ವಾಯ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಧನ್ಯವಾದಗಳು ಮೇಡಮ್. ನಾಗರಾಜು ಅವ್ರದ್ದು ನಮ್ಮ ಮಾಮನೆಯವರು ಹಾಡ್ತಾರೆ. ನಾನ್ ಕಾಣಿಸ್ತಾ ಇಲ್ಲ, ಕಾಣಿಸ್ತಿಲ್ಲ, ಹೆಸರು ಬಂತು. ಕಾಣಿಸ್ತಾ ಇದ್ದೀನ? ನೋಡ್ತೀನಿ ಸರ್ ವಿಡಿಯೋ ಆನ್ ಮಾಡ್ಕೊಳ್ಳಿ ನೀವು. ಆನ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಅವ್ರು. ಬರಲಿ. ಈಗ ಬಂತು. ಮಾಸ್ಟರ್ಸ್ ಎಲ್ಲರಿಗೂ ಶುಭೋದಯ. ಈಗ ಒಂದು ಕೃಷ್ಣನ ಮೇಲೆ ಹಾಡು. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ? ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ? ರಂಗನ ಎಲ್ಲಿ ನೋಡಿದಿರಿ? ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ? ಎಲ್ಲಿ ನೋಡಿದಿರಿ? ಎಲ್ಲಿ ನೋಡಿದಿರಿ? ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಅಂದ ಚಂದದ ಗೋಪಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದಾಕಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ? ರಂಗನ ಎಲ್ಲಿ ನೋಡಿದಿರಿ? ಈ ಚರಾಚರದೊಳಗೆ ಅಜೆಂಡದ ಆಚೆ ಈಚೆಯಲಿ, ಈ ಚರಾಚರದೊಳಗೆ ಅಜೆಂಡದ ವಾಯ್ಸ್ ಬಾಯ್ ವಾಯ್ಸ್ ಬರ್ತಿಲ್ವಾ? ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಮೈಕ್ ಆನ್ ಮಾಡ್ಕೊಳ್ಳಿ ನೀವು. ಮೈಕ್ ಆನ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿತ್ತು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನುರಾಧ ಮೇಡಮ್ ಬೇರೆ ಕೊಟ್ಬಿಡಿ ಅಷ್ಟೇ. ಹೌದಾ? ಸರಿ, ಸ್ಟಾರ್ಟ್ ಮಾಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ, ಬೆಳಗಿನ ಶುಭೋದಯ. ನಮಸ್ತೆ ಮೇಡಮ್.
ನಮಸ್ತೆ ಆಲ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ, ನಮಸ್ಕಾರಗಳು. ಪ್ರತಿ ಶನಿವಾರ ಬಂತೆಂದರೆ ವಿಶೇಷ ಸಂಚಿಕೆದ್ದೆ ಕಾರುಬಾರ್ ಆಗಿರುತ್ತೆ. ಸಮಯ ಆಗ್ಲೇ ಎಲ್ಲ ಸ್ಟಾರ್ಟ್ ಆಗಿದೆ. ಸಾರಿ, 873 ದಿನ ಇವತ್ತಿನದಾಗಿದೆ. ನಗು ನಮ್ಮದು, ವೇದಿಕೆ ನಿಮ್ಮದು. ಕೇಳಿಸ್ತಾ ಇಲ್ವಾ ಮೇಡಮ್? ಹಾ, ಕೇಳಿಸ್ತಿದೆ, ಮಾತಾಡಿ. ಸರ್ ಮ್ಯೂಟ್ ಆಯ್ತು, ಆಮೇಲೆ ಮಾತಾಡ್ತಾರೆ. ವೇದಿಕೆ ನಿಮ್ಮದು, ನಗು ನಮ್ಮದು ಅಂತ ಹೇಳ್ತಾ, ಸಂಗೀತ, ಮಿಮಿಕ್ರಿ, ನಾಟಕ, ಕವನ ಯಾವುದೇ ಆಗ್ಬೋದು, ಪ್ರತಿಯೊಂದು ಕಲೆಗಳನ್ನು ಇವತ್ತು ಎಲ್ರು ಇಲ್ಲಿ ವೇದಿಕೆನಲ್ಲಿ ಕೊಡುವಂತಹ ಒಂದು ಸುಸಮಯ ಇವತ್ತು. ನಗು ಜೀವನದ ಸುಂದರ ಭಾಷೆ, ಹಾಸ್ಯದಿಂದ ಜೀವನ ಸುಂದರಗೊಳಿಸೋಣ, ನಗುವನ್ನೇ ಗೆಲುವಾಗಿಸೋಣ ಅಂತ ಹೇಳ್ತಾ, ಚಾರ್ಲಿ ಚಾಪ್ಲಿನ್ ಪ್ರಖ್ಯಾತ ಹಾಸ್ಯ ಚಕ್ರವರ್ತಿ ಅಂತಾನೆ ಕರಿಬಹುದು. ಅವರೊಂದು ಮಾತು ಹೇಳ್ತಾರೆ, ಮತ್ತೊಬ್ಬರನ್ನು ನಗಿಸಿ ನೀನು ದುಃಖಿತನಾದರೂ ಪರವಾಗಿಲ್ಲ, ಆದರೆ ಮತ್ತೊಬ್ಬರ ದುಃಖಕ್ಕೆ ನೀನೇ ಕಾರಣನಾಗಿ ನಗದಿರೋ ಅಂತ ಒಂದು ಮಾತು ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೇ ಜುಲೈ 1 ಅಂತಾರಾಷ್ಟ್ರೀಯ ಹಾಸ್ಯ ದಿನಾಚರಣೆ. ಅದು ಆಚರಣೆ ಮಾಡೋದಕ್ಕೆ ಇದೊಂದು ಸದಾವಕಾಶ. ಅದನ್ನ ಯಾವ ರೀತಿ ಆಚರಣೆ ಮಾಡೋಣ ಅಂತಂದ್ರೆ, ಮೊದಲೇ ಒಂದು ಹಾಸ್ಯದಿಂದ ಪ್ರಾರಂಭ ಮಾಡಿ, ತದನಂತರ ಮಾಸ್ಟರ್ಸ್ ಎಲ್ಲರ ಒಂದು ಹಾಸ್ಯ ಏನಿದೆ, ನಗು, ಮನರಂಜನೆ ಎಲ್ಲನೂ ನಾವು ನೋಡ್ತಾ ಹೋಗೋಣ. ಎಲ್ಲಾ ಮಾಸ್ಟರ್ಸ್ ವಿಡಿಯೋ ಆನ್ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ. ರಮೇಶ್ ಸರ್ ನಗ್ನಗ್ತಾ ಇದ್ದಾರೆ. ನಾಗರತ್ನಮ್ಮ ಮೇಡಮ್ ನಾನು ಹಾಡು ಹೇಳ್ತೀನಿ ಅಂತ ಸಿದ್ಧರಾಗಿದ್ದಾರೆ. ಶಿವಗಂಗಮ್ಮ ಮೇಡಮ್ ಗೊತ್ತಿಲ್ಲ, ಅವ್ರದ್ದು ಸಸ್ಪೆನ್ಸ್ ಅನ್ಸುತ್ತೆ. ನಮ್ಮ ಜಾನಕಿ ದೇವಿ ಮೇಡಮ್ನವ್ರಂತೂ ಅವರೊಂದು ಅದ್ಭುತವಾದ ಏನಂತಾರೆ ಅಂತ ಅವರಿಂದಲೇ ಕೇಳೋಣ. ಅದು ಸಸ್ಪೆನ್ಸ್ ಅಂತಾನು ಹೇಳ್ಬೋದು. ಇನ್ನು ಬೆಳಗಾವಿ ಸರ್ ಅವರು ಕೂಡ ಇವತ್ತು ಬಂದಿದ್ದಾರೆ. ಅವ್ರ ಕಡೆಯಿಂದ ಏನೇನಿರುತ್ತೆ, ಏನು ನಾವು ಕೇಳ್ತೀವಿ, ಇಲ್ಲ ಹಾಡು ಹೇಳ್ತಾರೆ, ಅದು ನೋಡೋಣ. ನಮ್ಮ ರಾಧಾಕೃಷ್ಣ ಸರ್ ಲಾಸ್ಟ್ ಟೈಮ್ ಡೆಡಿಕೇಶನ್ ಆಗಿ ಕೂತ್ಕೊಂಡ್ ಬಿಟ್ಟಿದ್ರು, ಕಾನ್ಸಂಟ್ರೇಷನ್ ಇಂದ. ಈ ಬಾರಿನೂ ಕೂಡ ಅದೇ ರೀತಿ ವಿಡಿಯೋ ಆನ್ ಮಾಡ್ಕೊಂಡು ಕೂತಿದ್ದಾರೆ, ನಮ್ಮ ತೆಲುಗು ಮಾಸ್ಟರ್ ಅಂತ ಹೇಳ್ಬೋದು. ಓಕೆ, ಒಂದು ಹಾಸ್ಯ ಸ್ಟಾರ್ಟ್ ಮಾಡೇ ಬಿಡೋಣವಾ? ಎಸ್ ಅಂತ ಆದ್ರೆ ಸಿಂಬಲ್ ತೋರ್ಸ್ಬೋದು, ಇಲ್ಲ ಮ್ಯಾಮ್ ಅವರು ಮಾಮಾರು ಆಡಿದ್ರಲ್ಲ, ಅವ್ರಿಗೆ ವಿಶ್ ಮಾಡ್ಲಿಲ್ಲ. ಮಾಡೋಣ ಮಾಡೋಣ, ಖಂಡಿತ ಒಂದು ಹಾಸ್ಯ ಶುರು ಮಾಡೋಣ. ಓಕೆ ಎಸ್ ಮಾಸ್ಟರ್ಸ್, ಒಂದು ಹಾಸ್ಯ ಚಟಾಕಿ. ಧೂಮಪಾನ ಮಾಡುವವರಿಗೆಲ್ಲ ಒಂದು ಸಂತೋಷದ ಸುದ್ದಿ. ಪ್ರಥಮ ಬಹುಮಾನ ಏನಂತ ಹೇಳ್ಬೋದು ಅನುರಾಧ ಮೇಡಮ್? ಅವ್ರಿಗೆ ಯಾವ ಬಹುಮಾನ ಕೊಡ್ಬೋದು? ಪ್ರಥಮ ಬಹುಮಾನ ಏನ್ ಕೊಡ್ಬೋದು? ಹೋಗಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ನಾನು ಹೇಳ್ಬಿಡ್ತೀನಿ. ಪ್ರಥಮ ಬಹುಮಾನ ಸಾವು. ಅದೇ, ಈಗ ಯಶೋಧ ಮೇಡಮ್ ಕೇಳೋಣ. ದ್ವಿತೀಯ ಬಹುಮಾನ ಉಡುಗೊರೆಯಾಗಿ ಶ್ವಾಸಕೋಶ ಕೊಡ್ಬೋದು. ಬಲೂನ್ ತರ ಇರುತ್ತೆ ಶ್ವಾಸಕೋಶ, ಒಂದ್ ಬಲೂನ್ ಕೊಡ್ಬೋದು. ಅವ್ರಿಗೆ ಈಗ ಐಡಿಯಾ ಬಂದ್ಬಿಡ್ತು, ನಾನೇ ಹೇಳ್ಬಿಡ್ತೀನಿ. ದ್ವಿತೀಯ ಬಹುಮಾನ ಕ್ಯಾನ್ಸರ್. ತೃತೀಯ ಬಹುಮಾನ, ಮತ್ತೆ ಯಾರು ಅನ್ಮ್ಯೂಟ್ ಅಲ್ಲಿ ಇದ್ರೆ ಮಾತಾಡ್ಬೋದು, ವಿಲಾಸ್ ಭಾಸ್ಕರ್ ಸರ್ ಹೇಳ್ತಾರೆ. ಹಾರ್ಟ್ ಅಟ್ಯಾಕ್. ಸಾವು ಇಲ್ಲ, ಸಾವು ರೋಗ ಯಾಕೆ ಕೊಡ್ತೀರಿ? ಅವ್ರಿಗೆ ಲೈಟರ್ ಕೊಟ್ಬಿಡಿ. ಇಲ್ಲ, ಈಗ ನಾನ್ ಹೇಳ್ತಿರೋದು ಧೂಮಪಾನ ಅಂದ್ರೆ ಶ್ವಾಸಕೋಶಕ್ಕೆ ಹೆಚ್ಚು ಅದು ಅಟ್ಯಾಕ್ ಮಾಡುತ್ತೆ. ಸಾವಾದ್ರೆ ಫಸ್ಟ್ನೇದು, ಎರಡನೇದು ಕ್ಯಾನ್ಸರ್ ಆಯ್ತು. ಮೂರನೇ ಬಹುಮಾನ ಯಾವ್ದು ಕೊಡ್ಬೋದು? ಹೊಲ ಮನಿ ಮಾರಾಟ. ನಾನೇ ಹೇಳ್ಬಿಡ್ತೀನಿ, ಅಸ್ತಮ. ನೋಡಿದ್ರಲ್ಲ, ಅದ್ ಬಂದೇ ಬರುತ್ತಲ್ವಾ ಶ್ವಾಸಕೋಶದ ಸಮಸ್ಯೆ ಅಂತ ಬಂದಾಗ. ಹಾಗೂ 5 ಸಮಾಧಾನಕರ ಬಹುಮಾನ ಕೊಡ್ಬೋದು. ನೋಡೋಣ ಯಾರು ಹೇಳ್ತೀರಾ. ಕೆಮ್ಮು, ದಮ್ಮು, ನರದೌರ್ಬಲ್ಯ, ನಿಶಕ್ತಿ, ರಕ್ತನಾಳಗಳ ಹಾನಿ. ಇನ್ನ ಬಹುಮಾನ ವಿತರಕರು ಯಾರು? ಡಾಕ್ಟರ್, ಹಾಸ್ಪಿಟಲ್ ನರ್ಸ್ಗಳು. ಏನ್ ಹೇಳ್ಬಿಟ್ರಿ, ಯಮಧರ್ಮರಾಯ. ಸ್ಥಳ ಯಾವ್ದು ಅಂತ ಗೊತ್ತಾ ಮೇಡಮ್? ಅದು ಬಲ ಮೆದುಳು ಯಾರಿಗ್ ವರ್ಕ್ ಆಗುತ್ತೋ ಅವ್ರಿಗೆ ಅವೆಲ್ಲ ಐಡಿಯಾಗಳು ಬರೋದು. ನಮ್ಮ
ಅಶ್ವಿನಿ ಮೇಡಮ್ ಬಿಟ್ರಿ ಯಾರಿಗ್ ಹೊಳಿಯಕ್ ಸಾಧ್ಯ ಅದೆಲ್ಲ. ಇಲ್ಲ ಇಲ್ಲ, ನಾನ್ ಕೇಳಿದ್ದು ಸ್ಥಳ. ಸ್ಮಶಾನ. ಸೂಪರ್. ಹರಿಶ್ಚಂದ್ರ ಘಾಟ್ ಅಂತ ಹೇಳ್ಬೋದು. ಹರಿಶ್ಚಂದ್ರ ಘಾಟ್. ಓಕೆ, ಈಗ ನಮ್ ಸರ್ ಮಾತಾಡ್ತಾ ಇದ್ರಲ್ಲ, ನಾಗರಾಜ್ ಸರ. ಕೃಷ್ಣ ಮಾತಾಡಿಸಿ ವಿಶ್ ಮಾಡಿ ಮೇಡಮ್. ಎಸ್ ಮೇಡಮ್, ಮಧ್ಯದಲ್ಲಿ ನಾನು ಬರ್ತಾ ಇರ್ತೀನಿ. ಓವರ್ ಟು ಯು ಅನುರಾಧ ಮೇಡಮ್. ಯಶೋಧ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಇವ್ರು ನಮ್ ಸೋದರ ಮಾವ ಮ್ಯಾಮ್. ಈಗಾಗ್ಲೇ ಆಡಿದ್ದಾರೆ, ಮಧ್ಯಾಹ್ನ ಕ್ಲಾಸ್ ಅಲ್ಲೆಲ್ಲ ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಅದು ಯಾಕೋ ಮಮ್ಮದ್ದು ಮ್ಯೂಟ್ ಆಗ್ಬಿಡ್ತು ಸ್ವಲ್ಪ ಲಾಸ್ಟ್ ಅಲ್ಲಿ. ಇನ್ನೊಂದ್ಸಲ ಹೇಳ್ಸ್ಬೇಕಾ? ಇನ್ನೊಂದ್ಸಲ ಹಲೋ ಅನುರಾಧ ಮೇಡಮ್, ಹೇಳಿ. ಆಲ್ಮ್ಯೂಟ್ ಕೊಟ್ಟಿಲ್ವಾ ಸರ್? ಇನ್ನೊಂದ್ಸರಿ ಕೊಡಿ ಮೇಡಮ್, ಇನ್ನೊಂದ್ಸರಿ ಕೊಡಿ. ಆಲ್ಮ್ಯೂಟ್ ಕೊಟ್ಬಿಡಿ. ನಮ್ ನಾಗರತ್ನಮ್ಮ ಮೇಡಮ್ ಮಾತಾಡಕ್ ಬಿಡ್ತಾ ಇಲ್ಲ. ಇಲ್ಲಿ ಬಂತಲ್ಲ, ಹೇಳ್ರಿ ಮಮ್ಮ. ಕಂಟಿನ್ಯೂ ಮಾಡಿ ಮಮ್ಮ. ಸುಮ್ನಿರು ಸರ್, ಹಾಡು ಹೇಳ್ತಾರೆ. ಈಗ ಅದು ಅರ್ಧಕ್ಕೆ ನಿಂತೋಯ್ತು. ಇದು ಇನ್ನೊಂದು ಬೇರೆ, ಈಗ ಅದನ್ನ ಮುಂದಿನ ಸರಿ ಆಡ್ತೀನಿ. ಈಗ ಇನ್ನೊಂದು, ಈ ಈ 2ನೇ ಕ್ಲಾಸ್ ಹಿಂದೆ ನಾವು ಓದಿದ್ದು ಇದ್ರಲ್ಲಿ ನಾಯಿ ಮರಿ ತಿಂಡಿ ಬೇಕೆ ಅಂತ. ಅದಕ್ಕೆ ಅದನ್ನ ಆ ಒಂದು ಹಾಡನ್ನ ದಾಸರಿಗೆ ಕೊಟ್ರೆ ಹೇಗೆ ಆಡ್ತಾರೆ, ಆಮೇಲೆ ಹಿಂದಿ ಫಿಲಮ್ ನಲ್ಲಿ ಹೇಗೆ ಆಡ್ತಾರೆ, ಹಿಂದಿ ಫಿಲಮ್ ನಲ್ಲಿ ಹೇಗೆ ಆಡ್ಬೋದು, ಹಿಂದಿ ಒಂದು ಹಾಡನ್ನ ಆಡ್ಬೋದು, ಕನ್ನಡ ಗೀತೆಯಲ್ಲಿ ಹೇಗೆ ಆಡ್ಬೋದು ಅನ್ನೋದನ್ನ ನಾನು ಈಗ ಹಾಡ್ತಾ ಇದ್ದೀನಿ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ, ಬೌ ಬೌ ಲೊಳ್ಳೊಳ್ ಕೂಗಿ ಹಾಡುವೆ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ಇದು ಸೇವಂತಿಗೆ ಚೆಂಡು ಮುದ್ದು ಅದೊಂದು ಇದ್ರದ್ದು, ಅದು ಕನ್ನಡ ಹಾಡಿದ್ದು. ಈಗ ಒಂದು ಹಿಂದಿ ಇದ್ರದ್ದು, ನಾಯಿ ಮಾರಿ ನಾಯಿ ಮಾರಿ ನಾಯಿ ಮಾರಿ ನಾಯಿ ಮಾರಿ ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕೆ ತಿಂಡಿ ಬೇಕೆ. ನಾಯಿ ಮಾರಿ ನಾಯಿ ಮಾರಿ ನಾಯಿ ಮಾರಿ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ, ಬೌ ಬೌಳೊಳ್ಳೆಂದು ಕೂಗಿ ಹಾಡುವೆ. ನಾಯಿ ಮಾರಿ ನಾಯಿ ಮಾರಿ ನಾಯಿ ಮಾರಿ. ಅದೇ ಈ ಹಾಡನ್ನ ದಾಸರಿಗೆ ಕೊಟ್ರೆ ಹೇಗೆ ಆಡ್ತಾರೆ ಅಂತ ಇದನ್ನ, ನೈ ಮರೆ ತಿಂಡಿ ಬೇಕೆ, ನೈ ಮರಿ ನೈ ಮರಿ ನಿನಗೆ ತಿಂಡಿ ಯಾಕೆ ಬೇಕು, ನೈ ಮರಿ ನಿನಗೆ ತಿಂಡಿ ಯಾಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನೈ ಮರಿ
ನೈಮರಿ ನಿನಗೆ ತಿಂಡಿ ಏಕೆ ಬೇಕು, ನೈಮರಿ ನಿನಗೆ ತಿಂಡಿ ಏಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು, ನೈಮರಿ ನೈಮರಿ. ನೈಮರಿ ಕಳ್ಳ ಬಂದ್ರೆ ಏನು ಮಾಡುವೆ, ನೈಮರಿ ಕಳ್ಳ ಬಂದ್ರೆ ಏನು ಮಾಡುವೆ, ಬೊಬೊಳ್ಳೊಳ್ಳೆಂದು ಕೂಗಿ ಹಾಡುವೆ, ನೈಮರಿ ನೈಮರಿ. ಆ, ಆ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರಗಳು. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ತುಂಬಾ ಚೆನ್ನಾಗಿತ್ತು ಸರ್ ನಿಮ್ಮ ಶೈಲಿ. ತುಂಬಾ ಚೆನ್ನಾಗಿ ಆಡಿದ್ರಿ. ಹಾಸ್ಯ ದಿನೋತ್ಸವ ಮಾಡ್ತಾ ಇರೋದ್ರಿಂದ ಈಗ ಅದನ್ನೇ ಮಕ್ಳು ರೀತಿ ಹೇಳ್ಬೇಕು ಅಂದ್ರೆ ಹೇಗ್ ಹೇಳ್ತೀರಾ, ಹಾಡ್ತೀರಾ? ಸಾರಿ ಅನುರಾಧ ಮೇಡಮ್, ನೀವ್ ಹೇಳಿ, ಅವ್ರ ಆ ಕಡೆ ಕಾನ್ಸಂಟ್ರೇಷನ್ ಆಗಿ. ಅನ್ಮ್ಯೂಟ್ ಮೇಡಮ್. ಮಕ್ಳ ತರ ಆಡ್ಬೇಕಾ ಮೇಡಮ್? ಹಾ ಇಲ್ಲ, ಶಿವಗಂಗಾ ಮೇಡಮ್ ಅವ್ರ ಅವಕಾಶ ತಗೊಂಡ್ಬಿಡ್ತಾರೆ, ಕಾಯ್ತಾ ಇದ್ದಾರೆ. ಹೇಳಿ ಹೇಳಿ. ಅವ್ರಿಗೆ ಕೊಟ್ಬಿಡಿ ಮೇಡಮ್. ಓಕೆ, ತಗೊಂಡ್ಬಿಡ್ತಾರೆ ನೋಡಿ ಅವ್ರೀಗ. ಹಾಡಿ ಹಾಡಿ ಹಾಡಿ, ಸಮಯ ವೇಸ್ಟ್ ಮಾಡ್ಬೇಡಿ. ಶೀತಮ್ಮ ಅಮ್ಮ ಶೀತಮ್ಮ, ನಮ್ಮ ತಂದೆ ಶ್ರೀರಾಮ, ಅಜ್ಜಿ ಗಂಗಜ್ಜಿ, ನಮ್ಮ ಅಜ್ಜಿ ಗಂಗಜ್ಜಿ, ಅಮ್ಮ ಶೀತಮ್ಮ, ನಮ್ಮ ತಂದೆ ಶ್ರೀರಾಮ. ಇನ್ನೊಂದು ಶೈಲಿ ಹೇಳ್ತೀನಿ. ಅಮ್ಮ ಶಿವಮ್ಮ, ನಮ್ಮ ಅಮ್ಮ ಶಿವಮ್ಮ, ತಂದೆ ಬಸಪ್ಪ, ನಮ್ಮ ತಂದೆ ಬಸಪ್ಪ. ಅದ್ಯಾರ್ಗೆ ಅವ್ರ ಗಣೇಶ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತೀನಿ ಅಂತವಳೆ, ನಾಯಿ ಮರಿ ಆಡೇಳಿ ಅಂತ ಅಂದ್ರೆ. ಓಕೆ, ನೆಕ್ಸ್ಟ್ ಮಾಸ್ಟರ್ಗೆ ಅವಕಾಶ ಕೊಡಿ. ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಎಲ್ಲರ ಕಡೆಯಿಂದನು ನಿಮ್ಗೆ. ಇದೇ ರೀತಿ ಶನಿವಾರ ಬನ್ನಿ ಮಮ್ಮ. ಬರ್ತಾರ. ಅವ್ರು ಇವಾಗ ಅಮೆರಿಕ ಹೋಗ್ತಿದಾರೆ ಮೇಡಮ್, ಅದಕ್ಕೆ ಅವರು ಲಿಂಕ್ ಕಳ್ಸಿ ಅಂದಿದ್ರು. ಅವತ್ ನಿಮ್ಗೆ ಇವ್ರದೇ ಫೋನ್ ನಂಬರ್ ಕೊಟ್ಟಿದ್ದು. ಸರಿ, ಥ್ಯಾಂಕ್ ಯು ಮ್ಯಾಮ್. ನಾಗರತ್ನಮ್ಮ ಮೇಡಮ್ ಮಾಡ್ಬೇಕು ಇವಾಗ. ಜಾನಕಿ ದೇವಿಯವರಿಗೆ ಅನ್ಮಿಟ್ ಕೊಟ್ಟಿದೆ. ಜಾನಕಿ ಮೇಡಮ್ ಮಾತಾಡಿ. ಎಲ್ರಿಗೂ ನಮಸ್ಕಾರ, ಶುಭೋದಯ. ನಾನು ಈಗ ಒಂದು ನಿಮ್ಮ ಮಿಡ್ಲಿಗೆ ಕಸರತ್ ಕೊಡ್ಬೇಕು ಅಂತಿದ್ದೀನಿ. ನಿಮ್ಗೇನಾದ್ರು ಪೆನ್ಸಿಲ್ ಮತ್ತೆ ಇದಿದ್ರೆ ಬರ್ಕೊಳ್ಳಿ. ಇದಕ್ಕೆ ಆನ್ಸರ್ ನಾನು ಈಗ ಹೇಳೋದಿಲ್ಲ, ಮಧ್ಯಾಹ್ನ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ಇಲ್ಲ, ಇದನ್ನೇ ಹೇಳ್ಬಿಡ್ತೀನಿ. ಫಸ್ಟ್ ಬರ್ಕೊಳ್ಳಿ. 4 ಆನೆಗೆ ದಂತಗಳೆಂಟಿರುವುದು ಸಹಜಂ, ಮಾನಿನಿಗೆ ಮೊಲೆಯಿಲ್ಲ ಶ್ವಾನಕ್ಕೆ ಶೃಂಗಗಳು, ಬೆಟ್ಟದ ತಪ್ಪಳೋಳ್ ಶಿಲೆಗೆ ಪಾಲ್ಗರಿಯೇ ಪಶು, ಶಿಶುವೆತ್ತಲ್ ಸ್ತ್ರೀ ವೇದವನೋದೆ ವಿಪ್ರರು ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ನನಗಂತೂ ಆಶ್ಚರ್ಯ ಇಲ್ಲ, ನಿಮ್ಗೆ ಹೇಗೆ ತಿಳಿಸಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. 4 ಆನೆಗೆ ದಂತಗಳೆಂಟಿರುವುದು ಸಹಜಂ, ಮಾನಿನಿಗೆ ಮೊಲೆ ಇಲ್ಲ ಶ್ವಾನಕ್ಕೆ ಶೃಂಗಗಳು, ಬೆಟ್ಟದ ತಪ್ಪಳೋಳ್ ಶಿಲೆಗೆ ಪಾಲ್ಗರಿಯೇ ಪಶು, ಶಿಶುವೆತ್ತಲ್ ಸ್ತ್ರೀ ವೇದವನೋದೆ ವಿಪ್ರರು ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ಹೇಳ್ತೀರಾ ಯಾರಾದ್ರೂ? ಇದು ಒಗಟು ಅಥವಾ ಹೆಂಗ ಮೇಡಮ್? ಕ್ರಾಸ್ ಕ್ವಶನ್ ಇದು? ಇದಕ್ಕೆ ಏನಾದ್ರೂ ಒಂದು ಪರಿಸರದಲ್ಲಿ ಒಂದು ಉತ್ತರ ಇದೆನಾ ಇದಕ್ಕ? ಅಲ್ಲ, ಇದು ಪರಿಸರದ ಉತ್ತರ ಅಲ್ಲ, ಇದ್ರೊಳಗೆ ಉತ್ತರ ಇದೆ. ಈಗ ನಾನು ಹೇಳಿರೋದ್ರೊಳಗೆ ಉತ್ತರ ಇದೆ. ಅದನ್ನ ಯಾವ ರೀತಿ ನೀವು
ಇದನ್ನ ಮಾಡ್ತೀರಿ ಅಂತ ಹೇಳಿ. ಮತ್ತೊಂದ್ಸರಿ ಹೇಳ್ತೀನಿ ನೋಡಿ. 4 ಆನೆಗೆ ನಿಧಾನ ಹೇಳಿ ದಂತಗಳು. ಮೇಡಮ್. ಅಲ್ಲ, ಒಂದೊಂದೇ ಲೈನು ನಿಧಾನವಾಗಿ ಹೇಳಿ. 4 ಆನೆಗೆ ದಂತಗಳೆಂತಿರುವುದು ಸಹಜಂ, ಮಾನಿನಿಗೆ ಮೊಲೆ ಇಲ್ಲ ಶ್ವಾನಕ್ಕೆ ಶೃಂಗಗಳ್, ಬೆಟ್ಟದ ತಪ್ಪಳಲ್ ಶಿಲೆಗೆ ಪಾಲ್ಗರಿಯೇ, ಪಶು ಶಿಶುವೆತ್ತಲ್ ಸ್ತ್ರೀ ವೇದವನೋದೆ, ವಿಪ್ರರು ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ಎಸ್, ನಾವು ಮೆದುಳು ಟ್ರೈ ಮಾಡ್ತೇವೆ ಮೇಡಮ್. ಜಸ್ಟ್ ಒಂದು ಕ್ಲೂ ಕೊಟ್ಟು ನೀವು ಮುಂದಿನ ಇದಕ್ಕೆ ಹೋಗಿ ಸರ್, ಭಾಷೆಗೆ ಹೋಗಿ. ಇಲ್ಲ, ಇದು ಕ್ಲೂ ಕೊಡೋದಿಲ್ಲ. ಸರಿ, ಟ್ರೈ ಮಾಡ್ತೀವಿ, ನೀವು ಮುಂದಿನ ಹೇಳಿ ಮೇಡಮ್. ಮಾಡ್ತಾ ಇರ್ತೀವಿ ನಾವೆಲ್ಲರೂ. ನೆಕ್ಸ್ಟ್ ಈಸಿ ಇರೋದು ಹೇಳ್ಕೊಂಡು ಹೋಗಿ ಮೇಡಮ್, ನೋಡೋಣ. ಕ್ಲೂ ಕೊಟ್ರೆ ಸ್ವಾರಸ್ಯ ಹೋಗ್ಬಿಡುತ್ತೆ. ಓಕೆ ಹೇಳ್ತೀನಿ ನಾನು. ನಾವು ಟ್ರೈ ಮಾಡ್ತೀವಿ ಮೇಡಮ್, ಟ್ರೈ ಮಾಡ್ತೀವಿ. ಮಾಡಿ ಇನ್ನೊಂದ್ಸರಿ ಹೇಳ ಬೇಕಿದ್ರೆ ಬರ್ಕಣಂಗಿದ್ರೆ. ಇದಕ್ ನಾನು ಈಗ ಹೇಳೋದಿಲ್ಲ, ಮಧ್ಯಾಹ್ನ ಹೇಳ್ತೀನಿ. ಮೇಡಮ್ ಸೆಕೆಂಡ್ ಇದ್ರೆ ಹೇಳಿ, ಎರಡನೇದು ಹೇಳಿ. 4 ಆನೆಗೆ ದಂತಗಳೆಂತಿರುವುದು ಸಹಜಂ, ಮಾನಿನಿಗೆ ಮೊಲೆ ಇಲ್ಲ ಶ್ವಾನಕ್ಕೆ ಶೃಂಗಗಳ್, ಬೆಟ್ಟದ ತಪ್ಪಳೊಳ್ ಶಿಲೆಗೆ ಪಾಲ್ಗೆರಿಯೇ, ಪಶು ಶಿಶುವೆತ್ತಲ್ ಸ್ತ್ರೀ ವೇದವನೋದೆ, ವಿಪ್ರರು ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ನನಗಂತೂ ಆಶ್ಚರ್ಯ ಏನಿಲ್ಲ, ನಿಮ್ಗೆ ಹೇಗೆ ಅನ್ನೋದು ತಿಳಿಸಿ. ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಈಗ್ಲೇ ಹೇಳ್ತೀನಿ. ಇಲ್ಲ, ಇದರಲ್ಲಿ ಸಾಧ್ಯ ಅಸಾಧ್ಯ ಎರಡೂ ಸೇರಿದೆ. ಪ್ರಯತ್ನ ಪಡ್ತೀವಿ ಮೇಡಮ್, ಪ್ರಯತ್ನ ಪಡ್ತೀವಿ. ಹೇಳ ಈಗ್ಲೇನಾ ಇಲ್ಲ ಸಾಯಂಕಾಲ ಹೇಳ? ಬೇಡ ಮೇಡಮ್, ಕ್ಯೂರಿಯಾಸಿಟಿ ಇರ್ಲಿ, ಅದು ಕಾದಿಡ್ಬೇಕು ಯಾವತ್ತು ಕೂಡ. ಹೌದೌದು. ಇಲ್ಲಾಂದ್ರೆ ಮಕ್ಕಳಿಗೆ ಮದುವೆ ಮಾಡಿ ಮಗುವನ್ನ ದಾನ ತಂದು ಕೊಟ್ಟಂಗಾಗತ್ತೆ. ಇರ್ಲಿ, ಅವ್ರು ಪ್ರಯತ್ನ ಪಡ್ಲಿ ಅಂತಾರಲ್ಲ, ಹಂಗೆ. ಮೇಡಮ್ ಇದು ಒಗಟ. ಇನ್ನೊಂದು ಇದು ಏನು ಅಂತಂದ್ರೆ, ಮೇಡಮ್ ಕೇಳಿಸ್ತಿದ್ಯಾ? ನಾನು ಕೊರೋನಾ ಬರೋದಕ್ಕೆ ಮುಂಚೆ, ಕೊರೋನಾ ಬರುವಾಗ 10 ಜನ ನಾವು ಫ್ರೆಂಡ್ಸ್ ಇದ್ವು. ಅಲ್ಲೆಲ್ಲ ಹೋಗ್ತಾ ಇದ್ವು. ಬಟ್ ಕೊರೋನಾದಲ್ಲಿ ಬಂದಾಗ 2-3 ಸತ್ತೋಗ್ಬಿಟ್ರು. ನನಗೂ ಆರೋಗ್ಯದಲ್ಲಿ ಸ್ವಲ್ಪ ಬೆನ್ನು ಆಪರೇಷನ್ ಆಗಿ ಎಲ್ಲ ಆಯ್ತು. ಆವಾಗ ನಾನು ಗೆಳತಿರ್ನೆಲ್ಲ ಕಳ್ಕೊಂಡ್ಬಿಟ್ಟೆ. ಈಗ ನಾನು ಈ ಮಹಾವತಾರ್ ಫೌಂಡೇಶನ್ಗೆ ಬಂದು ಎಷ್ಟು ಗೆಳತಿರನ್ನ ನಾನು ಕಂಡ್ಕೊಂಡಿದ್ದೀನಿ. ಮತ್ತೆ ಅವ್ರು ಯಾತಕ್ಕಿರಬೇಕು ಜೀವದೊಳಗೆ ನಮ್ಮ ಬಾಳ್ನಲ್ಲಿ ಅನ್ನೋದಕ್ಕೆ ಒಂದೇ ಒಂದು ಪದ್ಯ ಇದೆ, ಹೇಳ್ತೀನಿ. ಗೆಳೆಯರಿರಬೇಕು ಬಾಳಿನಲ್ಲಿ ಮಳೆ ಮತ್ತು ಇಳೆಯ ಹಾಗೆ, ಜೊತೆಯಾದಾಗ ಚಿಗರೊಡೆದು ಹಸಿರು ಪಸರಿಸುವ ಹಾಗೆ, ಹರುಷದಲ್ಲಿ ಹರಟುತ್ತಾ ದಿನವೆಲ್ಲ ನಗುವಲ್ಲಿ ಕಳೆಯುತ್ತಾ, ಮೈ ಮರೆಯಬೇಕೆಲ್ಲ ಬಾಲ್ಯದಾಟಗಳ ಒಟ್ಟಾಗಿ ನೆನೆಯುತ್ತ. ಬಾಲ್ಯ ಗೆಳೆಯರಿದ್ದರೆ ವೃದ್ಧಾಪ್ಯವೂ ಒಂದು ಹುಡುಗಾಟ, ಗೆಳೆಯರಿರದ ಬಾಳಲ್ಲಿ ದಿನದಿನವೂ ನಗುವಿನ ಹುಡುಕಾಟ. ಕಳೆಯಬೇಕು ಗೆಳೆಯರೊಡನೆ ದಿನವೆಲ್ಲ ಕೆಲ ನಿಮಿಷ, ಆ ನಿಮಿಷಗಳ ಹರ್ಷವು ನೆನಪಿಸುವುದು ಹಲವರುಷ. ಮಾತನಾಡುತ್ತಿರಬೇಕು ಗೆಳೆಯರೊಡನೆ ದಣಿವರಿಯಂತೆ, ಅರಿವಾದರೂ ಮತ್ತೊಂದರೆ ಕ್ಷಣ ಮತ್ತೆ ಮುಂದುವರಿಸುವಂತೆ. ಮರೆಯಾದರೂ ಗೆಳೆಯರು ನೆಲೆಸಿರಬೇಕು ಮನದಲ್ಲಿ ಎಂದು, ಇದ್ದರಷ್ಟೇ ಚಂದ ಗೆಳೆಯರು ಜೊತೆಯಲ್ಲಿ ಅಂದಿನಂತೆ ಇಂದು. ಇದು ನನಗೆ ಎಷ್ಟು ಸಂತೋಷ ಕೊಡ್ತಾ ಇದೆ, ಮತ್ತೆ ನೋವು ಕೊಡ್ತಾ ಇದೆ. ಕಳ್ಕೊಂಡಿರೋ ಅಂತ ಗೆಳತಿಯರನ್ನ ಈಗ ನಾನು ಪಡ್ಕೊಂಡಿರೋ ಅಂತ ಗೆಳತಿಯರನ್ನ ಇದಕ್ಕೆ ಬಂದು, ಅದು ಫೌಂಡೇಶನ್ಗೆ ಬಂದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಇಲ್ಲಿಗೆ ಬಂದು. ಅದರಿಂದ ಇದನ್ನು ನಾನು ಹಂಚ್ಕೊತಾ ಇದ್ದೀನಿ. ದಯವಿಟ್ಟು ಇದ್ರೊಳಗೆ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ನನ್ನ ಹೃದಯಾಂತರದ ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲ ಮೇಡಮ್, ಇಲ್ಲಿ ಯಾವ್ದು ಕ್ಷಮೆ ಮಾಡ್ತಕ್ಕಂತ ಇದು ಬರಲ್ಲ, ಪ್ರಮೇಯ ಬರಲ್ಲ. ಯಾಕಂದ್ರೆ ತಮ್ಮಲ್ಲಿರ್ತಕ್ಕಂಥ ಹೊಸ ಆಲೋಚನೆಗಳನ್ನ ಕೊಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ಇದು ಒಂಥರ ಆಲೋಚನೆ ಮಾಡ್ಲಿಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ. ಅವರಲ್ಲೂ ಕೂಡ ಒಂದು ಕಲೆ ಇರುತ್ತೆ, ಚೈತನ್ಯ ಇರುತ್ತೆ ಅಂತ ತೋರಿಸ್ಲಿಕ್ಕೆ ಇದೊಂದು ಸಹಾಯದ ವೇದಿಕೆ ಅಷ್ಟೇ ಹೇಳ್ಬಹುದು. ಇಲ್ಲಿ ಯಾರನ್ನು ಕ್ಷಮೆ ಕೇಳ್ತಕ್ಕಂಥದ್ದು ಅಗತ್ಯತೆ ಇಲ್ಲ. ಅಟ್ಲೀಸ್ಟ್ ನೀವು ಬಂದು ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಸುಭದ್ರಾ ಕೋಟ್ ಮೇಡಮ್ ಮಾತಾಡಿ. ಮಾತಾಡಿ ಮೇಡಮ್. ನಮಸ್ತೆ ಎಲ್ಲ ಮಾಸ್ಟರ್ಗಳಿಗೂ ಶುಭೋದಯ. ನಾನು ಒಂದು ವಿನಂತಿ ಹೇಳ್ಕೊಡ್ತೀನಿ.
ಬ್ರಹ್ಮ ಮುಹೂರ್ತ ಧ್ಯಾನಕ್ಕೆ ಎಲ್ಲರೂ ಅಟೆಂಡ್ ಆಗಿ ಎಲ್ಲರೂ ಅವರವರ ಅಭಿಷ್ಟಗಳನ್ನು ನೆರವೇರಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಮತ್ತೆ ನಾನೊಂದು ಹಾಡು ಹೇಳ್ತೀನಿ. ರಂಗ ಬಾರೋ ಪಾಂಡುರಂಗ ಬಾರೋ, ಶ್ರೀರಂಗ ಬಾರೋ ನರಸಿಂಗ ಬಾರೋ, ರಂಗ ಬಾರೋ ಪಾಂಡುರಂಗ ಬಾರೋ, ಕಂದ ಬಾರೋ ಎನ್ನ ತಂದೆ ಬಾರೋ, ಇಂದಿರಾ ರಮಣ ಮುಕುಂದ ಬಾರೋ, ರಂಗ ಬಾರೋ ಪಾಂಡುರಂಗ ಬಾರೋ, ಅಪ್ಪ ಬಾರೋ ತಿಮ್ಮಪ್ಪ ಬಾರೋ, ಅಪ್ಪ ಬಾರೋ ತಿಮ್ಮಪ್ಪ ಬಾರೋ, ಕಂದರ್ಪನಯ್ಯನೇ ಕಂದರ್ಪನಯ್ಯನೇ ಕಂಚೀವರದ ಬಾರೋ, ರಂಗ ಬಾರೋ ಪಾಂಡುರಂಗ ಬಾರೋ, ಶ್ರೀರಂಗ ಬಾರೋ ನರಸಿಂಗ ಬಾರೋ, ವಿಷ್ಣು ಬಾರೋ ಉಡುಪಿ ಕೃಷ್ಣ ಬಾರೋ, ವಿಷ್ಣು ಬಾರೋ ಉಡುಪಿ ಕೃಷ್ಣ ಬಾರೋ, ಎನ್ನಿಷ್ಟ ಮೂರುತಿ ಪುರಂದರ ವಿಠಲ ಬಾರೋ, ಎನ್ನಿಷ್ಟ ಮೂರುತಿ ಪುರಂದರ ವಿಠಲ ಬಾರೋ, ರಂಗ ಬಾರೋ ಪಾಂಡುರಂಗ ಬಾರೋ, ಶ್ರೀರಂಗ ಬಾರೋ ನರಸಿಂಗ ಬಾರೋ. ನನ್ನ ಮೊಮ್ಮಕ್ಕಳನ್ನೆಲ್ಲ ತೂಗುವಾಗ ಈ ಹಾಡು ಹೇಳಿ ಮಲಗಿಸ್ತಿದ್ದೆ ಮಾಸ್ಟರ್ಸ್, ಜ್ಞಾಪಿಸ್ತಿದ್ದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನ್ನೋದು. ಧನ್ಯವಾದಗಳು. ತಮಗೂ ಧನ್ಯವಾದಗಳು ಮೇಡಮ್. ನೆಕ್ಸ್ಟ್ ಉಮಾದೇವಿ ಮೇಡಮ್, ವೆಲ್ಕಮ್, ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್ ಮೇಡಮ್. ನಮಸ್ತೆ ಸರ್. ಇವತ್ತು ನಾನು ಒಂದು ಕಾಮಿಡಿ ಹೇಳೋಣ ಅಂತ ಇದ್ದೀನಿ ಸರ್. ಈಗ ದಂಪತಿಗಳು ಇರ್ತಾರೆ, ಈಗ ಒಂದೊಂದು ಜೋಡಿ ಒಂದೊಂದು ಕೆಲಸದಲ್ಲಿ ಕೆಲಸ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸಕ್ಕೆ ಸಂಬಂಧಪಟ್ಟ ಅವರು ದಂಪತಿಗಳು ಹೆಂಗ್ ಜಗಳ ಆಡ್ತಾರೆ, ಜಗಳ ಆಡ್ಬೇಕಾದ್ರೆ ಆ ಹೆಂಡತಿ ಗಂಡನ್ ಹೆಂಗ್ ಬೈತಾಳೆ ಅನ್ನೋದು ಒಂದು ಕಾಮಿಡಿ ಇದು ಸನ್ನಿವೇಶ. ಏನಂದ್ರೆ ಈ ಟೀಚರ್ ದಂಪತಿಗಳು ಇರ್ತಾರೆ, ಟೀಚರ್ ದಂಪತಿಗಳು ಜಗಳ ಆಡ್ತಿರ್ಬೇಕಾರೆ ಗಂಡನ್ಗೆ ಏನಂತ ಬೈತಾರೆ ಅಂತ ನೋಡೋದ. ಗಂಡನ್ಗೆ ಅಂತ ಬೈತಾಳು, ನನಗ್ ಮಾತ್ರ ಹೇಳ್ರಿ ಸರಿ ಹೋಗಲ್ಲ, ಮೊನ್ನೆ ನನಗ್ ಮಾತ್ರ ಹೇಳ್ಕೊಳಕ್ ಬರ್ಬೇಡ ಅಂತ ಹೇಳ್ತಾಳೆ. ಯಾಕಂದ್ರೆ ಟೀಚರ್ ಅಲ್ಲ ಅವಳು, ನನಗ್ ಮಾತ್ರ ಬುದ್ಧಿ ಹೇಳಕ್ ಬರ್ಬೇಡ ಅಂತಾಳೆ ಟೀಚರ್. ಅದೇ ಒಬ್ಬ ಪೈಲಟ್ ಹೆಂಡತಿ ಆದ್ರೆ ಗಂಡನ್ಗೆ ಹೆಂಗ್ ಬೈತಾಳೆ ಅಂದ್ರೆ, ಜಾಸ್ತಿ ಹಾರಾಡ್ಬೇಡ ಅಂತ ಅಂತಾಳೆ. ಅದೇ ಒಬ್ಬ ಡೆಂಟಿಸ್ಟ್ ಹೆಂಡತಿ ಆದ್ರೆ ಹಲ್ಲು ಮುರಿದು ಬಿಡ್ತೀನಿ ಅಂತ ಅಂತಾಳೆ. ಡೆಂಟಿಸ್ಟ್ ಹೆಂಡತಿ ಆದ್ರೆ ಗಂಡಂಗ್ ಬೈಯೋ ರೀತಿ ಇದು. ಆಮೇಲೆ ಪೇಂಟ್ ಮಾಡ್ತಾರಲ್ಲ, ಅವನ ಹೆಂಡತಿ ಗಂಡಂಗ್ ಹೆಂಗ್ ಬೈತಾಳೆ ಅಂದ್ರೆ, ಬಣ್ಣ ಬದಲಾಯಿಸ್ಬಿಡ್ತೀನಿ ಹೆಚ್ಚಿಗೆ ಮಾತಾಡಿದ್ರೆ ಅಂತ ಅಂತಾಳೆ. ಆಮೇಲೆ ಇವಳು ಇಂಜಿನಿಯರ್ ಹೆಂಡತಿ ಹೆಂಗ್ ಬೈತಾಳೆ ಅಂತಂದ್ರೆ, ಪಾರ್ಟ್ಸ್ ಎಲ್ಲ ರಿಪೇರಿ ಮಾಡ್ಬಿಡ್ತೀನಿ ಮಾತಾಡಿದ್ರೆ ನೀನು ಅಂತ ಅಂತಾಳೆ. ಆಮೇಲೆ ಸಿಹಿ ಹೆಂಡತಿ, ಲೆಕ್ಕ ಬರೀ ಹೆಂಡತಿ ಏನಂತಾಳೆ ಅಂದ್ರೆ, ಲೆಕ್ಕ ಚುಕ್ತ ಮಾಡ್ಬಿಡ್ತೀನಿ ಹೆಚ್ಚಿಗೆ ಮಾತಾಡಿದ್ರೆ ಅಂತ ಅಂತಾಳೆ. ಆಮೇಲೆ ಆರ್ಕಿಟೆಕ್ಚರ್ ಹೆಂಡತಿ ಹೆಂಗ್ ಬೈತಾಳೆ ಅಂತಂದ್ರೆ, ಮುಖದ ಡಿಸೈನ್ ಚೇಂಜ್ ಮಾಡ್ಬಿಡ್ತೀನಿ ನಿಂದು ಅಂತ ಅಂತಾಳೆ. ಮತ್ತೆ ನಟನೆ ಇದು ಪಾಠ ಮಾಡ್ತಾ ಇರ್ತಾರಲ್ಲ, ಅಭಿನಯ ಮಾಡೋ ಕಲಾವಿದರು, ಅವರು ಹೆಂಡತಿ ಹೆಂಗ್ ಬೈತಾಳೆ ಅಂದ್ರೆ, ನನ್ನತ್ರ ನಾಟಕ ಮಾಡ್ಬೇಡ ನಡೆಯಲ್ ನೋಡು ಅಂತ ಅಂತಾಳೆ. ಈ ರೀತಿ ವೃತ್ತಿಯಲ್ಲಿ ಹೆಂಗಿರ್ತಾರೋ ಹಂಗೆ ಗಂಡದ್ರದ್ದು ಸಂದರ್ಭ ಬಂದ ಬೈತಾ ಇರ್ತಾರೆ ಅಂತ. ಈ ಮಧ್ಯೆ ಆದ್ರೆ ಹೆಂಗ್ ಬೈತಾಳ ಗೊತ್ತೇನವ್ವ? ಏ ಉಮಾ, ಸರಿಯಾಗಿ ನಿರೂಪಣೆ ಮಾಡ್ಲಿಲ್ಲ ಅಂದ್ರೆ ಗುರುಜಿಗೆ ಹೇಳ್ಬಿಡ್ತೀನಿ. ಆಯ್ತು. ನಾನು ಒಂದು ಪ್ರಶ್ನೆನ ಇವ್ರಿಗೆ ಕೇಳ್ತೀನಿ, ಮಾಸ್ಟರ್ಸ್ ಕೇಳ್ತೀನಿ. ಒಂದ್ ಪ್ರಶ್ನೆ, ಇದು ಮಿಕ್ಸಿಗೂ ಮತ್ತು ಮಿಸ್ಸಸ್ಗೂ ಏನ್ ವ್ಯತ್ಯಾಸ? ಮಿಕ್ಸಿಯು ಮತ್ತು ಮಿಸ್ಸಸ್ಗೂ ಏನ್ ವ್ಯತ್ಯಾಸ?
ಮಿಸ್ಸು ತಲೆನೋವು ವಿಕ್ಸು ತಲೆನೋವು ಅಲ್ಲ ಮಿಕ್ಸಿ ಮಿಕ್ಸಿ ಮಿಕ್ಸಿನಾ ಏನಾಗುತ್ತೆ ಮಿಕ್ಸಿ ಒಳಗ್ ರುಬ್ಬುತ್ತೆ, ಮಿಸ್ಸಸ್ ಹೊರಗ್ ರುಬ್ತಾರೆ. ಅದು ನಿಯರೆಸ್ಟ್ ಆಗಿದೆ. ಇನ್ನೂ ಒಂದ್ ಹೇಳ್ಬೋದು. ಪರವಾಗಿಲ್ಲ ಸಣ್ಣಗೌಡ್ರೆ, ನಿಯರೆಸ್ಟ್ ಆಗಿ ಹೇಳಿದಿರ. ಯಾರಾದ್ರೂ ಹ್ಯಾಂಡ್ ರೈಸ್ ಗೆ ಅವಕಾಶ ಕೊಟ್ರೆ ಕಾಮಿಡಿ ಹಾಸ್ಯಗಾರರು ನಮ್ಮ ಮಾಸ್ಟರ್ ಇರ್ತಾರೆ ಇಲ್ಲಿ. ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಕೊಡಿ ನೋಡೋಣ. ಮೇಡಮ್ ಗಂಡನ ಅರ್ಧ ನುಂಗ್ತಾಳೆ ಮಿಸಸ್, ಗಂಡನ ಅರ್ಧ ನುಂಗ್ತಾಳೆ, ಮಿಕ್ಸಿ ಆಹಾರ ಇತ್ತೆ ಅಂತ. ಹಾ ಪರವಾಗಿಲ್ಲ, ಅದು ಕರೆಕ್ಟ್ ಆಗಿ ಹೇಳಿದ್ರಿ. ಪರವಾಗಿಲ್ಲ. ನೆಕ್ಸ್ಟ್ ಮೇಡಮ್ ಇನ್ನೊಂದು, ಮಿಕ್ಸಿ 5 ನಿಮಿಷ ಆಡ್ಸಿ ಸುಮ್ನಾಗ್ತೀವಿ, ಆದ್ರೆ ಮಿಸ್ಸಸ್ 5 ನಿಮಿಷ ಆಡ್ ಸುಮ್ನಲ್ಲ, ದಿನವಿಡೀ ಆಡ್ತಾನೆ ಇರ್ತಾಳೆ. ಹಾ ಓಕೆ ಮೇಡಮ್, ಅದು ಸರಿ, ಅದು ಸರಿನೇ. ನೋಡಿ ಎಷ್ಟು ತರ ನಾವು ಯೋಚನೆ ಮಾಡ್ಬೇಕು ಅಂತ. ಕರೆಕ್ಟ್ ಆಗಿದೆಯಾ ಉತ್ತರ? ಪರವಾಗಿಲ್ಲ. ಇನ್ನಾರ ಸಮಾಧಾನಕರ ಉತ್ತರ ಬಂದಿಲ್ಲ, ನೋಡೋಣ, ವೇಟ್ ಮಾಡಿ ಮೇಡಮ್, ಯಾರು ಕೊಡ್ತಾರ ನೋಡೋಣ. ಹ್ಮ್ 20 ಗಂಡ ಏನ್ ಹೇಳ್ಬೋದು? ಹೊಲಕ್ ಬುತ್ತಿತ್ತಾಗ ನೀ ದೌಡ್ ಬರ್ದಂಗಿದ್ರೆ ಹರಿಗಿ ಬಿಡ್ತಾನ ನಿನ್ನ ಅಂತ ಹೇಳ್ತಾರಲ್ಲ ಹಂಗೆ. ಅಲ್ಲ, ಎರಡಕ್ಕೂ ಅನ್ವಯ ಆಗ್ಬೇಕು. ಮಿಕ್ಸಿಗೂ ಅನ್ವಯ ಆಗ್ಬೇಕು, ಮಿಸ್ಸಸ್ಗೂ ಅನ್ವಯ ಆಗ್ಬೇಕು. ಓಂ ಬೆಳಗಾವಿ ಸರ ಬಂದಿದಾರ ನೋಡಿ, ಅವ್ರ ಆನ್ಸರ್ ಕೊಡ್ತಾರಂತೆ. ಶುಭೋದಯ, ಎಲ್ಲರಿಗೂ ನಮಸ್ಕಾರಗಳು. ಏನಿಲ್ಲ ಮೇಡಮ್, ಮೊನ್ನೆ ವಟ ಸಾವಿತ್ರಿ ವೃತ್ತ ಯಾವ್ದು, ಅಮಾಸಿದನ ಅದು ಯಾವ್ದು, ಅರಳಿ ಗಿಡಕ್ಕೆಲ್ಲ ದಾರ ಸುತ್ತಾರಲ್ಲ, ಅದು ಹೆಣ್ಮಕ್ಳು ನನ್ನ ಗಂಡ 7 ಜನ್ಮಕ್ಕೆ ಇವನ ಸಿಗಬೇಕು ಅಂತ ಹೇಳಿ ದಾರ ಸುತ್ತಿದ್ರು. ಆದ್ರ ನಾ ಬ್ಯಾಡ, ಅದು ಕಟ್ ಮಾಡು, ನಾನು ಹೆಂಡತಿ ಯಾವ ಸುತ್ತಿದಾಳ ಅಂತ ಹೇಳಿ ನೋಡ್ಲಿಕ್ ಹೋದ್ರ ಎಲ್ಲಾನು ಬೆಳಗದಾವ್. ಅದಕ್ಕ ಯಾವ್ದಾದ್ರು ಒಂದ್ ಕಲರ್ ಧಾರಾವಾಹಿ ಸುತ್ತಿದ್ದೋಳಂದ್ರ ಅದನ್ನ ಕಟ್ ಮಾಡಿ ಬರ್ತಿದ್ದ, ಬ್ಯಾಡ ಸಾಕಿದ್ ಒಂದೋ ಜನ್ಮ ಅಂತೇಳಿ 7 ಜನ್ಮ ನಾನಾ ಸಿಗ್ಲಿ ಅಂತೇಳಿ ಸುತ್ತಿ ಬಂದಾಳಕಿ. ಕಟ್ ಮಾಡೋಣಂತ ಹೋದ್ರ ಆ ದಾರ ಯಾವ್ದು ಗೊತ್ತೇ ಆಗ್ಲಿಲ್ಲ ಅದ್ರಲ್ಲಿ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಥ್ಯಾಂಕ್ ಯು. ಇದೇ ರೀತಿ ಇವತ್ತು ಹಾಸ್ಯ ಆದಷ್ಟು ಮೇಡಮ್, ಸಂಗೀತಕ್ಕಿಂತ ಈ ತರ ಹಾಸ್ಯ ಬಂದ್ರೆ ಚಂದ. ಇವತ್ತು ಹಾಸ್ಯ ದಿನ ಈ ಜುಲೈ ಮಂತ್ ಅಲ್ಲಿ, ಆದ್ರಿಂದ ಸರ್ ಬೆಳಗಾವಿ ಸರ್, ನಿಮ್ಗೆ ಕಾಲ್ ಮಾಡೋಣ ಅಂತ ಇದ್ದೆ. ಈಗ ನೀವು ಅವತಾರ್ ಫೌಂಡೇಶನ್ ಅಲ್ಲಿ ಪಡೆದಂತಹ ಪ್ರಯೋಜನಗಳನ್ನ ನೀವ್ ಇಲ್ಲಿ ಕೊಡ್ಬೇಕಾಗುತ್ತೆ. ಯಾವಾಗ ಕೊಡ್ತೀರಾ ಸರ್? ಈ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ಕೊಡ್ತೀರಾ? ನೆಕ್ಸ್ಟ್ ಮಂತ್ ಕೊಡ್ತೇನೆ ತಗೊಳ್ರಿ ಮೇಡಮ್. ಓಕೆ ಸರ್. ಸರ್ ನಿಮ್ ನಂಬರ್ ಚಾಟ್ ಬಾಕ್ಸ್ ಹಾಕಿ ಮೇಡಮ್, ನೋಟ್ ಮಾಡ್ಕೊಳ್ಳಿ. ಇಲ್ಲ, ನಾ ಗ್ರೂಪ್ ಅಲ್ಲಿ ನೋಡಿ ನಿಮ್ಗೆ ಹಾಕ್ತೀನಿ ತಗೊಳ್ರಿ ನಾನು. ಓಕೆ, ನನ್ಗೆ ನಂಬರ್ ಓಕೆ, ನಂಬರ್ ಕಳಿಸಿ. ನಾನ್ ಕಳಿಸ್ತೀನಿ. ಓಕೆ, ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು. ಚೆನ್ನಾಗಿತ್ತು. ಸರಿ ಮೇಡಮ್, ಹೇಳ್ಬಿಡ್ತೀನಿ, ಬಾಳ ಟೈಮ್ ತಗೊಳೋದ್ ಬೇಡ, ಹೇಳ್ಬಿಡ್ತೀನಿ. ಮಿಕ್ಸಿ ಕರೆಂಟ್ ಇದ್ರೆ ಮಾತ್ರ ರುಬ್ಬುತ್ತೆ, ಆದ್ರೆ ಹೆಂಡತಿ ಕರೆಂಟ್ ಇದ್ರು ಇಲ್ದೆ ಮೇಡಮ್ ತಪ್ಪು ತಿಳ್ಕೊಬೇಡಿ. ಒಂದ್ ಅವಕಾಶ ತಗೊಂಡ್ಬಿಡ್ತೀನಿ ಇವತ್ತು ಹಾಸ್ಯ ಇದು ಅನ್ಸಿದ್ದಕ್ಕೆ. ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಇಬ್ರು ಮಾತು ಹೇಳಿ ಸಾಕು. ಮಧ್ಯದಲ್ಲಿ ತಗೊಂಡ್ರೆ ಉತ್ತಮ. ಯಾಕೆ ಅಂತ ಕೇಳ್ತೀರಾ? ಮೇಡಮ್ ಹೊರಗಡೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಹೇಳ್ಬಿಟ್ಟು ಹೋಗೋಣ. ಓಕೆ ಮೇಡಮ್, ಒಂದ್ ಹೇಳ್ಬಿಡ್ತೀನಿ, 5 ನಿಮಿಷ ಅಷ್ಟೇನೆ. ಗಾಳಿಪಟ ಎಷ್ಟೇ ದೂರಕ್ಕೆ ಹೋದ್ರು ಅದರ ಅಡಿಯ ದಾರ ನಮ್ ಕೈಯಲ್ಲೇ ಇರುತ್ತೆ. ಇದಕ್ಕೆ ಉದಾಹರಣೆ ಇನ್ನೊಂದು ಹೇಳೋದಾದ್ರೆ ಏನ್ ಹೇಳ್ಬೋದು? ಗಾಳಿಪಟ ಎಷ್ಟೇ ದೂರಕ್ಕೆ ಹೋದ್ರು ಅದು ದಾರ ನಮ್ ಕೈಯಲ್ಲೇ ಇರುತ್ತೆ. ಇದಕ್ಕೆ ಹೋಲ್ಸಂತ ಇನ್ನೊಂದು ಉದಾಹರಣೆನ ಹೇಳ್ಬೋದು. ಬೆಟ್ಟ ಅಲ್ಲ ಮೇಡಮ್. ಗೌಡ್ರು ಎಲ್ಲೋದ್ರು? ಯಜಮಾನಿ ಇದ್ರು, ಯಜಮಾನಿ ಕೈಯ ಫೋನ್ ರೆಡಿ ಇರುತ್ತೆ, ಅದೇ ದಾರ. ಎಲ್ಲಿದ್ದೀರಿ? ಬಂದ್ರೆ ಎಷ್ಟೊತ್ತಕತಿ? ಗಂಡನ ಮುಗ್ದಾರ ಹೆಂಡತಿ ಕೈಯಲ್ಲಿ ಇರುತ್ತೆ. ಅಲ್ಲ, ಗಾಳಿಪಟ ಗಂಡ, ಹೆಂಡತಿ ದಾರ ಹಿಡ್ಕೊಂಡ್ಬಿಟ್ಟಿದ್ರೆ ಬಿಡೋದೇ ಇಲ್ಲ. ಹೇಳ್ಬೋದು, ಅದೊಂಥರ ಹೇಳ್ಬೋದು. ಓಕೆ ಸರ್, ಓಕೆ. ಫೋನಾ ಮೇಡಮ್?
ಫೋನಾ? ಅಲ್ಲ ಅಲ್ಲ, ಹಾ ಕರೆಕ್ಟ್. ಯಾರು ಹೇಳಿದ್ದು ಫೋನ್ ಅಂತ? ಫೋನ್ ಫೋನ್ ಆ ಫೋನು ಅಶ್ವಿನಿ ಮೇಡಮ್ ಉಮಾದೇವಿ ಮೇಡಮ್ ಫೋನು. ಬಲಮೆದುಳು ವರ್ಕ್ ಮಾಡಿದೆ. ಹಾ ಕರೆಕ್ಟ್. ಯಾರು ಹೇಳಿದ್ದು? ಅಶ್ವಿನಿ ಮ್ಯಾಮ್. ಅಶ್ವಿನಿ ಮ್ಯಾಮ್. ಅಶ್ವಿನಿ ಮೇಡಮ್ ಅಂತ ತಿಳ್ಕೋಬೇಕು. ಹೌದು ಹೌದು ಕರೆಕ್ಟ್ ಮೇಡಮ್ ಹೇಳಿದ್ದೆವು. ಮೊಬೈಲ್ ಮೊಬೈಲ್ ಯಾಕಂದ್ರೆ ಮೊದಲಿಗೆ ಹೇಳಿದ್ನಲ್ಲಮ್ಮ, ಯಜಮಾನ್ ಎಲ್ಲಿದ್ರು ಕೂಡ ಮನೆಯಲ್ಲಿದ್ರು ಕೂಡ ಫೋನ್ ಮಾಡ್ತಾರೆ ಅಂತ ಹೇಳಿ ಕಂಟ್ರೋಲ್ ಯಜಮಾನಿ ಕೈಗೆ ಅಂತೇಳಿ. ಹೌದು. ಎಸ್, ಥ್ಯಾಂಕ್ ಯು ಮೇಡಮ್. ಉಮಾದೇವಿ ಮೇಡಮ್, ಇವತ್ತು ಪೂರ್ಣಿಮಾ ಮೇಡಮ್ ಬಂದಿದ್ದಾರೆ. ಅವ್ರ ಕಡೆಯಿಂದ ಒಂದು ಸುಂದರವಾದ ಮಾತು ಕೇಳೋಣ. ಮೇಡಮ್ ಅದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ. ಆ ಮೆಸೇಜ್ ಎಷ್ಟೇ ದೂರಕ್ಕೆ ಹೋದ್ರುನು ಮೆಸೇಜ್ ಮಾತ್ರ ಮೆಸೇಜ್ ಮಾಡೋನು ಕಂಟ್ರೋಲ್ ಅಲ್ಲೇ ಇರುತ್ತೆ. ಮೊಬೈಲ್ ಅಲ್ಲಿ ಮೆಸೇಜ್ ಮಾಡ್ತೀವಿ, ಅದು ಎಷ್ಟೇ ದೂರಕ್ಕೆ ಹೋದ್ರು ಅವ್ರ ಕಂಟ್ರೋಲ್ ಮೆಸೇಜ್ ಮಾಡೋ ಕೈಯಲ್ಲೇ ಇರುತ್ತೆ. ಅದಕ್ಕೆ ಗಾಳಿಪಟನ ಹೋಲಿಸ್ಬೋದು ಅಂತ ಅಶ್ವಿನಿ ಮೇಡಮ್ ಕರೆಕ್ಟ್ ಆಗಿ ಹೇಳಿದ್ರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪೂರ್ಣಿಮಾ ಮೇಡಮ್ ಬಂದಿದ್ದಾರೆ. ಅವರು ಅಲರ್ಟ್ ಆಗಿದ್ದಾಗ ಒಂದು ಸುಂದರವಾದ ಹಾಡನ್ನ ಆಗ್ಬೋದಾ ಮೇಡಮ್? ಖಂಡಿತ ಅಣ್ಣ. ಗುರುಗಳಿಗೆ ನಮಸ್ಕಾರ, ವೆಲ್ಕಮ್. ಪತ್ರಿಜಿ ಗುರುಗಳಿಗೆ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ಬಿಟ್ಟು ಹೋದ್ರೆ ನನ್ಗೇನೋ ಒಂದು ಆಘಾತ ಕಾದಿರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದೆ. ಆರೋಗ್ಯದ ಸಮಸ್ಯೆ 3 ತಿಂಗಳು ಕಾಡ್ತು, ಇದೆಲ್ಲ ಮುಗಿಸ್ಕೊಂಡು ಬಂದೆ. ಬಟ್ ಬಿಡಬಾರ್ದು. ನಾನು ಅದಕ್ಕೆ ಇವಾಗ ನಿಷ್ಠೆಯಿಂದ ಯೋಗದಿಂದಾನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ, ಇನ್ನು ಬಿಡಬಾರ್ದು ಅಂತ. ನಾನ್ ಬಿಟ್ಟಿದ್ದು ಉದ್ದೇಶಪೂರ್ವಕವಾಗಿ ಅಲ್ಲ, ಹೀಗೆ ಮಗು ಇದೆಯಲ್ಲ ಅದೇ ಒಂದು ಕಾರಣ ಮಾಡ್ಕೊಂಡಿದ್ದೆ. ಇವಾಗಿಲ್ಲ, ಏನೋ ಒಂದು ಮ್ಯಾನೇಜ್ ಮಾಡಿ ಖಂಡಿತ ಬರ್ತಾ ಇದ್ದೀನಿ. ಈಗ ಹಾಡಿಗೆ ಬರೋಣ. ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನಕ್ಕೆ ಹೋಗ್ತೀವಿ ನಾವು? ಭಗವಂತ ಅಲ್ಲಿ ಮಾತ್ರ ಕಾಣಿಸ್ತಾನೆ ಅಂತನಾ? ಇಲ್ಲ ಅಲ್ವಾ? ಇಲ್ಲೂ ಅಷ್ಟೇ. ಇಲ್ಲಿ ಬರ್ಬೇಕು ಅಂದ್ರೆ ಇಲ್ಲೆಲ್ಲ ಬರೀ ಇದೆಲ್ಲ ಸಿಗುತ್ತೆ ಅಂತಲ್ಲ, ಇಂಥ ಒಂದು ಸತ್ಸಂಗದ ಅಥವಾ ಸಜ್ಜನರ ಸಂಘ ಸಿಗುತ್ತೆ ಅಂತ ಹೇಳಿ ಅಂಥದ್ದೇ ಒಂದು ಹೋಲಿಕೆ ಇರುವಂತಹ ಒಂದು ದೇವರ ನಾಮನ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಿನ್ನದ ರೋಷನಕ್ಕೆ ಬಂದವನಲ್ಲವೋ, ನಿನ್ನದ ರೋಷನಕ್ಕೆ ಬಂದವನಲ್ಲವೋ, ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ನಿನ್ನ ದರುಶನಕ್ಕೆ ಬಂದವನಲ್ಲವೋ, ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ನಿನ್ನ ದರುಶನಕ್ಕೆ. ಎಲ್ಲಿ ನೋಡಲು ನೀನು ಎಲ್ಲಿ ನೋಡಲು ನೀನು ವ್ಯಾಪ್ತನಾಗಿರಲಿಕ್ಕೆ, ಎಲ್ಲಿ ನೋಡಲು ನೀನು ವ್ಯಾಪ್ತನಾಗಿರಲಿಕ್ಕೆ, ಇಲ್ಲಿಗೆ ಬರುವ ಕಾರಣ ಯಾವುದೋ, ನಿನ್ನ ದರುಶನಕ್ಕೆ ಬಂದವನಲ್ಲವೋ, ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ನಿನ್ನ ದರುಶನಕ್ಕೆ. ಬಳಿರೆ ತಿರುಮಲರಾಯ, ಬಳಿರೆ ತಿರುಮಲರಾಯ, ನಿನ್ನ ಕರುಣಾರಸಕ್ಕೆ, ಬಳಿರೆ ತಿರುಮಲರಾಯ, ನಿನ್ನ ಕರುಣಾರಸಕ್ಕೆ, ನೆಲೆ ಕಾಣೆ ನೆಲೆ ಕಾಣೆ ನೆಲೆ ಕಾಣೆನೋ, ಬಳಿರೆ ತಿರುಮಲರಾಯ, ನಿನ್ನ ಕರುಣಾರಸಕ್ಕೆ, ನೆಲೆ ಕಾಣೆ ನೆಲೆ ಕಾಣೆ ನೆಲೆ ಕಾಣೆನೋ, ಒಲಿದು ಭಕ್ತರಿಗಾಗಿ ಒಲಿದು ಭಕ್ತರಿಗಾಗಿ ಮೊದಲೇ ಕಾಣಿಸಿಕೊಂಡೆ, ಒಲಿದು ಭಕ್ತರಿಗಾಗಿ ಮೊದಲೇ ಕಾಣಿಸಿಕೊಂಡೆ, ಕ್ಷಣದಲ್ಲಿ ವರವೇವ ವಿಜಯ ವಿಠಲ ರೇಯ, ಎಲ್ಲಿ ನೋಡಲು ನೀನು ಕಾಣುವೆ, ಎಲ್ಲಿ
ಕಾಡುವೆ ಸಜ್ಜನರಲ್ಲಿ ನಿನ್ನ ದರುಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ನಿನ್ನ ದರುಶನಕ್ಕೆ ನಿನ್ನ ದರುಶನಕ್ಕೆ ನಿನ್ನ ದರುಶನಕ್ಕೆ. ಧನ್ಯವಾದಗಳು ಅಣ್ಣ, ಅವಕಾಶಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೀವು ಮಿಸ್ ಮಾಡದೆ ಈ ತರ ವಯಸ್ಸು ಇರ್ತಕ್ಕಂಥ ದಯವಿಟ್ಟು ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಎಲ್ಲರಲ್ಲೂ ಕೂಡ. ರಮೇಶ್ ಅಣ್ಣ ಬರ್ತೀನಿ ಅಣ್ಣ. ನಂತರ ನಮ್ಮ ಜೆಸಿ ಹಿರೇಮಠ್ ಮೇಡಮ್ ಇರ್ಬೋದು, ನಿಮ್ಮೆಲ್ಲರಿಗೋಸ್ಕರ ನಾನು ಸೋಮವಾರದಿಂದ ಶುಕ್ರವಾರವರೆಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಬೆಳಗ್ಗೆ 6:45 ನಮ್ದು ಧ್ಯಾನ ಮುಗಿಯುತ್ತೆ. ಅವಾಗ ಒಂದು ಈ ಇಂಪಾದ ಧ್ವನಿ ಇರ್ತಕ್ಕಂಥವ್ರು ಬಂದು ಒಂದು ಹಾಡನ್ನ ಯಾವ್ದಾದ್ರು ಇರ್ಬೋದು, ಅದ್ರಲ್ಲಿ ವಚನಗಳನ್ನ ಹೇಳಿದ್ರಂತೂ ಇನ್ನೂ ನಮ್ಗೆ ಇನ್ಸ್ಪೈರ್ ಆಗುತ್ತೆ. ಅದಕ್ಕೆ ಪ್ರತಿದಿನ ಒಬ್ಬೊಬ್ರು ನಾಳೆ ಯಾರು ಹೇಳ್ತಾರೆ ಅನ್ನೋದು ನಾವು ಹಿಂದಿನ ದಿವಸನೇ ಹೇಳಿರ್ತೀವಿ. ದಯವಿಟ್ಟು ಪ್ರತಿದಿನ ಒಬ್ಬೊಬ್ರು ಬಂದು ಒಂದು ಹಾಡು ಹೇಳ್ತಕ್ಕಂಥ ಪ್ರಯತ್ನ ನಡೀಲಿ ಅನ್ನೋದು ನಮ್ಮ ಆಶಯ ಆಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ಖಂಡಿತ ನಾಳೆ ನಾನೇ ಮಾಡ್ತೀನಿ ಅಣ್ಣ. ಓಕೆ ಮಾಸ್ಟರ್ಸ್, ಗೊತ್ತಿರ್ಲಿ ಧ್ಯಾನ ಮುಗಿದ ತಕ್ಷಣ 6:45 ಮುಗಿತಲ್ಲ ಸೋಮವಾರದಿಂದ ಶುಕ್ರವಾರದವರೆಗೆ, ಅವಾಗ ಒಬ್ಬ ಸಿಂಗರ್ ಕಡೆಯಿಂದ ಒಂದು ವಚನ ಅಥವಾ ಯಾವ್ದನ್ನ ಹಾಡು ಹೇಳಿಸಿ ನಂತರದ್ದು ಮಾಸ್ಟರ್ಸ್ ಅನ್ನು ಇನ್ವೈಟ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇರ್ಲಿ ಅನ್ನೋದು ಈ ಒಂದು ಸೂಚನೆ. ಥ್ಯಾಂಕ್ ಯು ಎಲ್ಲರೂ ಕೂಡ. ಮತ್ತೆ ವೇದವತಿ ಮೇಡಮ್ ಅವಾಗ್ಲಿಂದಾನೇ ಕಾಯ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್, ಹಿರಿಯರು ಅನುಭವಿಕರು. ಸರ್ ಒಂದು ವಿಷಯ ನಾನು ಮಾತಾಡ್ತೀನಿ. ಎಸ್ ಸರ್, ನೀವು ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಆದ್ರೂ ಗುರೂಜಿಗೆ ಈ ವಿಷಯ ತಲುಪಿಸಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಪೂರ್ಣಿಮಾ ಮೇಡಮ್ ಅನ್ಮ್ಯೂಟ್ ಅಲ್ಲಿ ಇದ್ದೀರಾ? ಪೂರ್ಣಿಮಾ ಮೇಡಮ್ ಬನ್ನಿ. ಇಲ್ಲ ಕೊಡ್ಬೇಕಮ್ಮ, ಇದಾಗಿದೆ. ಕೊಡಿ ಸರ್, ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಮೇಡಮ್ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆಂದ್ರೆ ನಮ್ಮ ವೇದಿಕೆಯಲ್ಲಿ ಇಷ್ಟು ವರ್ಷಗಳಲ್ಲಿ ನಾವ್ ಏನೇನ್ ಕಲಿತಿದ್ದೀವಿ ಅದನ್ನೆಲ್ಲ ನಾವು ಎಲ್ರಿಗೂ ತಿಳಿಸ್ಕೊಡ್ಬೇಕಲ್ವಾ ಮೇಡಮ್? ಎಲ್ರಿಗೂ ಗೊತ್ತಿರೋ ವಿಚಾರ. ಈಗ ಪೂರ್ಣಿಮಾ ಮೇಡಮ್ ಅಂತ ಬಂದಾಗ ಈಗ ಎ ಫಾರ್ ಅನುರಾಧ, ಅಶ್ವಿನಿ, ಅನಿತಾ ಮೇಡಮ್ ಇಂದ ಹಿಡಿದು ಝೆಡ್ ವೈ ಯಶೋದವರೆಗೂ ನಾವು ತಗೊಳ್ತಾ ಇದೀವಿ. ಈಗ ಜೆ ಆಯ್ತು, ಈಗ ಎಚ್, ನೆಕ್ಸ್ಟ್ ಸೋಮವಾರದಿಂದ ಎಚ್ ಫಾರ್ ಅದು ಡ್ಯಾಶ್, ಅದು ಒಬ್ರು ಮಾಸ್ಟರ್ ಬರ್ತಾರೆ. ಈ ರೀತಿ ತಗೊಳ್ತಾ ಇದೀವಿ. ನಾನು ಪೂರ್ಣಿಮಾ ಮೇಡಮ್ ತಗೊಳ್ಳೋಣ ಅಂತ ನಾನು ಕಾಲ್ ಮಾಡೋಣ ಅಂತಿದ್ದೆ, ಬಟ್ ನೀವು ಬಿಸಿ ನನ್ಗೆ ಗೊತ್ತಿದೆ. ನೋಡಿ, ಯೂನಿವರ್ಸೇ ನಿಮ್ನ ಇವತ್ತು ಕರ್ಕೊಂಡು ಬಂದಿದೆ. ನಾನು ಇವತ್ತು ನೆನ್ಪ್ ಮಾಡ್ಕೊಂಡೆ, ಶನಿವಾರದೊತ್ತು ಮೇಡಮ್ ಒಂದು ಹಾಡು ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ನೋಡಿ ಯೂನಿವರ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ, ನಮ್ ಸಂಕಲ್ಪ ಅಷ್ಟು ಗಟ್ಟಿಯಾಗಿರುತ್ತೆ. ಎಸ್ ಮೇಡಮ್, ನಿಮ್ದು ಅನುಭವ ಶೇರಿಂಗ್ ಯಾವಾಗ ಕೊಡ್ತೀರಾ ಅಂತ ತಿಳಿಸ್ಬಿಡಿ. ಮೇಡಮ್, ಅನುಭವ ಆಕ್ಚುಲಿ ನಾನು ಈಗ ಮತ್ತೆ ಸೀರಿಯಸ್ ಆಗಿ ಶುರು ಮಾಡಿದೀನಿ. ಕೊಡಕ್ ಮುಂಚೆ ನಾನೇನಾದ್ರೂ ಅಳವಡಿಸ್ಕೋಬೇಕು. ಇವಾಗ ಯೋಗ ಎಲ್ಲ ಶುರು ಮಾಡ್ಕೊಂಡಿದೀನಿ. ಆತರ ಅಲ್ಲ, ಇದು ಧ್ಯಾನ ಅನುಭವ ಎಲ್ಲ ಅದು ಸಪರೇಟ್ ತಗೊಳ್ತೀವಿ. ಜಸ್ಟ್ ನೀವು 15 ಅಥವಾ 20 ನಿಮಿಷದೊಳಗಡೆ ನೀವು ಇಲ್ಲಿವರೆಗೂ ಏನೇನ್ ಕಲ್ತಿದ್ದೀರಾ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳುವಂತ ಪ್ರಯತ್ನ ಮಾಡಬಹುದು. ಯಾಕೆಂದ್ರೆ ತುಂಬಾ ವರ್ಷದಿಂದ ಇದ್ದೀರಾ ನೀವು. 2 ವರ್ಷದಿಂದ ಇದ್ದೀನಿ. ಹೌದು, ಆಳ್ವಾಗಿ ತಗೊಳ್ಳೋಣ ಆಮೇಲೆ. ಆಯ್ತು. ಅನುಭವಕ್ಕಿಂತಲೂ ನಾನು ಏನಾದ್ರೂ ವಿಷಯ ಹೇಳ್ಬೋದು, ಇಲ್ಲ ಅಂದ್ರೆ ಹಾಡ್ಬೋದು ಮ್ಯಾಮ್. ಅದು ನನಗೆ ಕಾಲ್ ಮಾಡ್ತೀನಿ, ನೀವು ಪಿಕ್ ಮಾಡಿ ಮೇಡಮ್. ಆಯ್ತು. ಅದರಲ್ಲಿ ಏನಾದ್ರೂ ಅಧ್ಯಾತ್ಮ ಇರುವಂತದ್ದು ಅಥವಾ ಭಕ್ತಿ ಜ್ಞಾನ ವೈರಾಗ್ಯವನ್ನ ಹೇಳುವಂತದ್ದು, ದಾಸರ ಪದನೋ ವಚನನೋ ಏನೋ ಒಂದು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಅನುರಾಧ ಮೇಡಮ್, ನೀವು ಯಾಕೆ ನಿರೂಪಣೆ ಮಾಡ್ತಾ ಇಲ್ಲ? ಎಸ್ಕೇಪ್ ಆಗ್ತಾ ಇದ್ದೀರಾ? ನೆಕ್ಸ್ಟ್ ಯಾರು ಕರೀರಿ? ನಾನ್ ಮಾತಾಡ್ಲ್ಯಾ? ವೇದವತಿ ಮೇಡಮ್, ವೆಲ್ಕಮ್ ಮೇಡಮ್. ಹಾ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಸನ್ನೇಗೌಡ್ರೆ ಶುಭೋದಯ. ಅಶ್ವಿನಿ ಮತ್ತೆ ಅನುರಾಧ ಮೇಡಮ್ ಎಲ್ಲರಿಗೂ ಶುಭೋದಯ. ವೇದಿಕೆಯಲ್ಲಿರೋರೆಲ್ಲರಿಗೂ ಶುಭೋದಯ. ಈ ದಿನ ನಾನ್ ತರೋ ಸಬ್ಜೆಕ್ಟ್ಸ್ ಎಲ್ಲ ಬೋರ್ ಅನ್ಸ್ಬೋದು, ಆದ್ರೂ ಇವತ್ತು ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಪುಣ್ಯ ದಿನ. ಹಾಗಾಗಿ ನಾನು ವಿವೇಕಾನಂದರ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಸ್ವಾಮಿ ವಿವೇಕಾನಂದ ಅವರು ಭಾರತದ ಮಹಾನ್ ಆಧ್ಯಾತ್ಮಿಕ ನಾಯಕ, ಚಿಂತಕ ಮತ್ತು
ಯುವ ಜನರಿಗೆ ಸ್ಫೂರ್ತಿದಾಯಕ ವ್ಯಕ್ತಿತ್ವ. ಇವರು 1863 ಜನವರಿ 12ರಂದು ಜನಿಸಿದ್ರು. ಭಾರತದಲ್ಲಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ, ನ್ಯಾಷನಲ್ ಯೂತ್ ಡೇ ಅಂತ ಆಚರಿಸ್ತಾರೆ. ಇವರ ಕೆಲವು ಪ್ರಮುಖ ಸಂದೇಶಗಳು ಏನು ಅಂದ್ರೆ, ಎದ್ದೇಳಿ, ಜಾಗೃತರಾಗಿರಿ, ಗುರು ಮುಟ್ಟುವವರೆಗೂ ನಿಲ್ಬೇಡಿ, ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅಪಾರ ಶಕ್ತಿ ಅಡಗಿದೆ, ಆತ್ಮವಿಶ್ವಾಸದಿಂದ ಅದನ್ನು ಹೊರತರಬೇಕು, ಧರ್ಮ ಎಂದರೆ ಕೇವಲ ಆಚರಣೆಗಳಲ್ಲ, ಅದು ಮಾನವ ಸೇವೆ ಮತ್ತು ಆತ್ಮೋನ್ನತಿಯ ಮಾರ್ಗ, ಶಿಕ್ಷಣವು ವ್ಯಕ್ತಿತ್ವ ನಿರ್ಮಾಣ ಮತ್ತು ಆತ್ಮಶಕ್ತಿಯನ್ನು ಜಾಗೃತಗೊಳಿಸುತ್ತೆ. ಮತ್ತೆ ಕೆಲವು ಸಾಧನೆಗಳು, 1893ರಲ್ಲಿ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ಸ್ ರಿಲಿಜನ್ ಅಮೆರಿಕದ ಶಿಕಾಗೋದಲ್ಲಿ ನೀಡಿದ ಭಾಷಣ ವಿಶ್ವದ ಗಮನವನ್ನು ಭಾರತದ ಸನಾತನ ಧರ್ಮದತ್ತ ಸೆಳೆಯಿತು. ಇವರು ರಾಮಕೃಷ್ಣ ಮಿಷನ್ ಸ್ಥಾಪಿಸಿ ಸೇವೆ, ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯ ಸಂದೇಶ ಹರಡಿದರು. ಯುವಕರಿಗೆ ಇವರ ಸಂದೇಶ ಏನು ಅಂದ್ರೆ, ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮೊಳಗಿನ ದೈವಿಕ ಶಕ್ತಿಯನ್ನು ಅರಿತು ಧೈರ್ಯದಿಂದ ಮುಂದೆ ಸಾಗಿರಿ. ಸ್ವಾಮಿ ವಿವೇಕಾನಂದ ಜಯಂತಿ ಎಂದು ಅವರ ಜೀವನದಿಂದ ನಾವು ಕಲಿಯಬೇಕಾದ್ದೇನೆಂದ್ರೆ, ಆತ್ಮವಿಶ್ವಾಸ, ದೇಶ ಪ್ರೇಮ, ಸೇವಾ ಭಾವ ಮತ್ತು ಆಧ್ಯಾತ್ಮಿಕ ಜಾಗೃತಿ. ಇವರ ಆದರ್ಶಗಳು ಇಂದಿಗೂ ಯುವ ಜನರಿಗೆ ದಾರಿದೀಪ ಆಗಿದೆ. ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ನಾಗರತ್ನ ಮೇಡಮ್, ಇವರು ಸನ್ನೇಗೌಡ್ರ ಇದೀವಿ ಮೇಡಮ್. ಅಂದ್ರೆ ಒಬ್ರು ಮಾತಾಡ್ಲಿ ಅನ್ನೋದಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು ಅಂತಂದು ಇದೀವಿ, ಎಲ್ಲರಿಗೂ ಇದೀವಿ. ಆಯ್ತು, ನಂದು ಮುಗೀತು. ನೀವು ಅವಾಗ್ಲೂ ಹೇಳ್ತಿರ್ತೀರಿ ನಾಯಕರ ಬಗ್ಗೆ ಮಾತಾಡಿ. ನಿಜ ಇವತ್ತು ನೀವು ಹೇಳಿದ್ದು ಅದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಒಂದು ರೀತಿಯಲ್ಲಿ ಇತ್ತು ಮೇಡಮ್. ನಿಮಗೆ ಅಭಿನಂದನೆಗಳು ಮಾಸ್ಟರ್ಸ್. ಇನ್ನೊಂದು ಗಮನಿಸಿ, ಇದೇ ರೀತಿ ನೀವು ಅವಾಗ ಮನೆಯಲ್ಲಿ ಇರ್ತಕ್ಕಂಥ ಕ್ಯಾಲೆಂಡರ್ಗಳನ್ನ, ಏನು ಹಳೆಯ ಕ್ಯಾಲೆಂಡರ್ ಇರ್ತಾವಲ್ಲ, ಅಂದ್ರೆ ಎಲ್ಲದೂ ತಿಥಿ, ನಕ್ಷತ್ರ, ಪಂಚಾಂಗ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಕ್ಯಾಲೆಂಡರ್ ನೋಡ್ತಾ ಇರ್ರಿ. ಅಲ್ಲಿ ಕೆಲವೊಂದಿಷ್ಟು ವಿಶೇಷ ವ್ಯಕ್ತಿಗಳ ಜನ್ಮದಿನ ಇರುತ್ತೆ, ಅಥವಾ ರಾಷ್ಟ್ರೀಯ ಕೆಲವೊಂದು ದಿನಾಚರಣೆಗಳ ಬಗ್ಗೆ ಇರುತ್ತೆ. ಅಡ್ವಾನ್ಸ್ ನೋಡ್ಕೊಂಡಿರಿ, ಮುಂದಿನ ತಿಂಗಳು ಏನಿರುತ್ತೆ ಆ ದಿನ ಬಂದಿಸ ಅದ್ರ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡೋದು ಒಂದು ಪ್ರಯತ್ನ ನಡೀಲಿ ಅನ್ನೋದು ನನ್ನ ಆಶಯ. ಎಸ್, ಥ್ಯಾಂಕ್ ಯು ಮೇಡಮ್. ಮುಂದಿನವರು ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಅವರು ಕಾಯ್ತಾ ಇದಾರೆ ಆವಾಗ್ಲಿಂದಾನೆ. ಅನುರಾಧ ಮೇಡಮ್, ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ಗೆ ಅನ್ಮಿಟ್ ಕೊಡ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ನಮಸ್ತೆ, ಎಲ್ರಿಗೂ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮಿಕ್ಸಿ ಬಗ್ಗೆ ಒಂದು ಮಾತು ಹೇಳ್ಬಿಡ್ರ ಮೇಡಮ್ ನಾನು? ಹೇಳಿ ಮೇಡಮ್. ಮಿಕ್ಸಿಗೆ ಆನ್ ಅಂಡ್ ಆಫ್ ಇದೆ, ನಮ್ ಕೈ ಸ್ವಿಚ್ ಇರ್ತದೆ. ಮಿಕ್ಸಿ ಬೇಕಾದ್ರೆ ಗಂಡ ಆನ್ ಅಂಡ್ ಆಫ್ ಯಾವ ಬೇಕಾದ್ರೆ ಮಾಡ್ಕೋಬಹುದು. ಮಿಕ್ಸರ್ಸ್ ಆ ರೀತಿ ಮಾಡಕ್ ಆಗೋದಿಲ್ಲ. ಮಿಕ್ಸಿನಲ್ಲಿ ವೆರೈಟಿ ಸಿಗುತ್ತೆ ನಮ್ಗೆ, ಸೈಜು, ಕಲರು, ಯಾವ ತರ ಬೇಕಾದ್ರೂ ಸಿಗುತ್ತೆ ಮಿಕ್ಸಿನಲ್ಲಿ. ಮತ್ತೆ ಮಿಕ್ಸಿನ ನಾವು ರಿಪೇರಿ ಮಾಡ್ಬೋದು, ಇಲ್ಲಾಂದ್ರೆ ಗುಜ್ರಿಗೆ ಹಾಕ್ಬೋದು ಮೇಡಮ್. ಅಥವಾ ಹಳೆ ಪಾತ್ರೆ, ಹಳೆ ಕಬ್ನ ಕೊಟ್ಟು ಬಟಾಣಿ ತಿನ್ಬೋದು. ಮಿಕ್ಸಿನ ತಗೊಂಡ್ರೆ ಆಫರ್ ಇರ್ತದೆ, ಅದಕ್ಕೆ ಮಿಕ್ಸರ್ಸ್ ಆಫರ್ ಇರೋದಿಲ್ಲ. ಒಂದು ವೇಳೆ ಮಿಕ್ಸಿ ಇಲ್ಲ ಅಂದ್ರೂ ಕೂಡ ಗುಂಡ್ಕಲ್ಲಂತೂ ಗಟ್ಟಿಯಾಗಿರ್ತದೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಲಕ್ಷ್ಮೀದೇವಿ ಅವರೇ ನಮಸ್ತೆ. ಅಶ್ವಿನಿ ಅವರೇ, ತಮ್ಮ ಅನುಭವ ಶೇರಿಂಗು ಈ ಮಂತ್ ಅಲ್ಲಿ ಯಾವಾಗ ಕೊಡ್ತಾ ಇದ್ದೀರಾ? ಅನುಭವ ಹೇಳ್ತೀನಿ ಮೇಡಮ್. ಇಲ್ಲ ತಿಳಿಸಿ. ಈ ಮಂತ್ ಆಗುತ್ತಾ ಇಲ್ಲ ಆಗಸ್ಟ್? ಆಗಸ್ಟ್. ಇವಾಗ್ಲೂ ಎಸ್ ಅಂತ ಹೇಳಲಿಲ್ಲ, ಈಗ ಎಸ್ ಅಂತ ಅಂದ್ರು. ಓಕೆ, ಆಗಸ್ಟ್ ನಿಮ್ಮ ಹತ್ರ. ಓಕೆ ಮೇಡಮ್, ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಮೇಡಮ್, ಮಾಡ್ಲೇಬೇಕು, ಕೊಡ್ಲೇಬೇಕು. ಅನುಭವ ಚೆನ್ನಾಗಿ ಮಾತಾಡ್ತೀರ ಅನುರಾಧ ಮೇಡಮ್. ಹೇಳಿ ಮೇಡಮ್. ಇವರು ಪಂಡಿತರು ಅಶ್ವಿನಿ ಮತ್ತು ಹೇಳ್ತಾ ಇಲ್ಲ, ಸ್ವಲ್ಪ ಇವ್ರ ಬಗ್ಗೆ ಮನವರಿಕೆ ಮಾಡ್ಕೊಳ್ಳಿ. ಈಗ ನಾಗರತ್ನ ಮೇಡಮ್ ಅವರಿಗೆ ಕೊಟ್ಟಿದ್ದೀನಿ. ಒಂದ್ ಸೆಕೆಂಡ್ ಮೇಡಮ್. ಓಕೆ ಮೇಡಮ್.
ವೇದಮ್ಮ ನಿಮ್ದು ಮ್ಯೂಟ್ ಆಗಿಲ್ಲ, ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿ ಅವರಿಗೆ ಸ್ವಲ್ಪ ಇದ್ರ ಬಗ್ಗೆ ಮನವರಿಕೆ ಮಾಡ್ಕೊಳ್ಳಿ. ಇವ್ರು ಆಗಲ್ಲ ಅಂತಾರೆ, ನೋಡೋಣ ಅಂತಾರೆ, ಆತರ ಬೇಡ. ಯಾಕೆಂದ್ರೆ ನಿಮ್ಮಲ್ಲಿರುವಂತಹ ಏನು ನೀವು ಅನುಕೂಲ ಪಡ್ಕೊಂಡಿದ್ದೀರಾ ನಾವು ಕೂಡ ತಿಳ್ಕೊಬೇಕು ಮೇಡಮ್, ಎಲ್ರಿಗೂ ತಿಳಿಸ್ಬೇಕು ನೀವು. ಯಾಕೆಂದ್ರೆ ನೀವು ಯಾವತ್ತೂ ಒಂದ್ ಸ್ವಾಧ್ಯಾಯ ಕೊಟ್ಟಿಲ್ಲ, ಜಸ್ಟ್ ಸ್ವಲ್ಪ ಮಾತಾಡಿ ಹೊರಟೋಗ್ಬಿಡ್ತೀರಾ. ಅದು ಹಾಗಾಗ್ಬಾರ್ದು. ಎಲ್ಲಾ ಮಾಸ್ಟರ್ಸ್ ಮಾತಾಡ್ಬೇಕು ಅನ್ನೋದು ನಮ್ಮ ಒಂದು ಗುರೂಜಿಯವರ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ಹೇಳಿ. ಲಕ್ಷ್ಮೀ ದೇವಿ ಪಂಡಿತ್ ಮೇಡಮ್ ಚಾಮುಂಡೇಶ್ವರಿ ಬೆಟ್ಟ ಆಶೀರ್ವಾದ ತಗೊಂಡ್ ಬಂದೇ ಬಿಡ್ತಾರೆ. ನೆಕ್ಸ್ಟ್ ವೀಕ್ ಅಲ್ಲೇ ಬರ್ತಾರೆ. ಅವರಲ್ಲಿ ಎಲ್ಲ ಕಲೆ ಇದೆ, ಯಾಕೆ ಹಿಂದೆ ಹೊಡಿತಿದ್ದಾರೆ ಗೊತ್ತಿಲ್ಲ. ಇಷ್ಟೊತ್ತು ಕೊಡ್ಬೇಕಿತ್ತು ನೋಡೋಣ ಅಂತಾನೆ ಹೇಳ್ತಾ ಇದ್ದಾರೆ. ಆಮೇಲೆ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ವೇದಿಕೆನಲ್ಲಿ ಇವತ್ತು ತಲುಪಬೇಕು. ಅವ್ರು ನಾನು ಕೊಡ್ತೀನಿ ಇನ್ನೋವರೆಗೂ ನೀವು ಮಾತಾಡಿಸ್ತಾ ಇರ್ರಿ. ಅವರು ಅದ್ರಲ್ಲಿ ಕೊಟ್ಟೆ ಕೊಡ್ತಾರೆ ಮೇಡಮ್, ಖಂಡಿತವಾಗ್ಲೂ ಮುಂದಿನ ವಾರ ಸ್ವಾಧ್ಯಾಯ ಇದ್ದೇ ಇರುತ್ತೆ ಅಲ್ಲಿ ಅಲ್ವಾ ಮ್ಯಾಮ್? ನಾನು ಹೂ ಅನ್ನೋನು ನಿಮ್ದೇ ಬರ್ತಿದ್ದೀನಿ ಇವತ್ತು ನಾನು. ಪ್ರಯತ್ನ ಮಾಡ್ತೀನಿ ಮೇಡಮ್. ಆಗಸ್ಟ್ ಸ್ವತಂತ್ರ ಬಂದ್ಮೇಲೆ ಗೌಡ್ರೆ ಪ್ಲೀಸ್ ಇವ್ರಿಗೆ ಸ್ವಲ್ಪ ನಾನು ಬರ್ತೀನಿ ಕೊಟ್ಟೆ ಕೊಡ್ತಾರೆ ಅಲ್ವಾ ಮೇಡಮ್? ನಮಗೆ ಗೊತ್ತಿದೆ. ಡನ್ ಅನ್ರಿ, ಬೆಟ್ ಮೇಲ್ ಮಾಡ್ರಿ. ಡನ್ ರೇ ಹೂ ಅಂದ್ರೆ ಬರೀ ನಗ್ತಾ ಇದ್ರೆ ಹೆಂಗ್ರಿ ಇದು? ಬೇಗ ಹೂ ಅಂದ್ರೆ ಹೂ ಅಂತೀರೋ. ನಾನು ರೇವತಿ ಅಮ್ಮನವ್ರು ಕರ್ಕ ಬರ್ತೀನಿ ಈಗ. ಹೂ ಅಂತ ಬೇಡ ಸಾಕು ಮೇಡಮ್, ನಿರೋಕ್ಷರ ಸಾಕು ಮೇಡಮ್, ಸಾಕು. ಸುಷ್ಮಾ ರಾಮಯ್ಯ ಮೇಡಮ್ ಮಾತಾಡಿ. ವೆಲ್ಕಮ್. ನಮಸ್ತೆ ಎಲ್ಲ ಮಾಸ್ಟರ್ಸ್ ಗಳಿಗೂ. ವೆಲ್ಕಮ್ ಮೇಡಮ್. ಬೆಳಗಿನ ಶುಭೋದಯ. ಸರ್ ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದೆ, ಮಾತಾಡಿ. ನಾನು ಒಂದ್ ಹಾಡಾಡ್ತೀನಿ ಸರ್. ಹೇಳಿಮ್ಮ, ಹೇಳಿ, ಸ್ಟಾರ್ಟ್ ಮಾಡಿ. ಮೆಲ್ಲನೆ ಬಂದನೆ ಗೋಪಮ್ಮ ಕೆಳು ನಿಲ್ಲದೆ ಓಡಿ ಹೋದನೆ. ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತು ಕೊಟ್ಟು, ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತು ಕೊಟ್ಟು, ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಡ. ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ನಿಲ್ಲದೆ ಓಡಿ ಹೋದನೆ. ಸಾಲು ಮರಲು ಹೋದರೆ ನಿನ್ನಯ ಕಂದ ಕೋಲನ್ನೇ ಅಡ್ಡ ಕಟ್ಟಿದ, ಕೋಲನ್ನೇ ಅಡ್ಡ ಕಟ್ಟಿ ಪಾಲು ಸುಂಕವ ಬೇಡಿ, ಕೋಲನ್ನೇ ಅಡ್ಡ ಕಟ್ಟಿ ಪಾಲು ಸುಂಕವ ಬೇಡಿ, ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಬೇಡ. ಮೆಲ್ಲನೆ ಬಂದನೆ ಮೊಸರು ಮರಲು ಹೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ, ಮೊಸರು ಮರಲು ಹೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ, ಹೆಸರೇನೆಂದು ಕೇಳಿ ಶಶಿಮುಖಿಯರನ್ನೆಲ್ಲ, ಹೆಸರೇನೆಂದು ಕೇಳಿ ಶಶಿಮುಖಿಯರನ್ನೆಲ್ಲ ಮರಳು ಮಾಡಿದ ನೀತ ಕಳ್ಳಗೆ ಬುದ್ಧಿ ಬೇಡ. ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ನಿಲ್ಲದೆ ಓಡಿ ಹೋದನೆ. ತೂಗಿರೆ ರಂಗಯ್ಯನ ತೂಗಿರೆ ಯೋಗೀಶ ಪುರಂದರ ವಿಠಲನ, ತೂಗಿ ಪಾಡಿರೆ ಎಲ್ಲ ನಾರಿ ಮಣಿಗಳು. ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ನಿಲ್ಲದೆ ಓಡಿ ಹೋದನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದನ್ನೇ ಒಂಚೂರು ಲಂಬಾಣಿ ಡ್ರೆಸ್ ನಲ್ಲಿ ಒಂದು ಕೋಲ್ ಹಾಕಿ ಅಂತ ಡ್ರೆಸ್ ಮಾಡ್ಕೊಂಡು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನೋಡಕ ಇಂಪಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ನೂ ಮಾಡ್ಕೊಳ್ಳಿಲ್ಲ, ಮಾಡ್ಕೊಂಡು ಹೇಳಿದ್ರೆ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್. ರಾಧಾಕೃಷ್ಣ ಸರ್, ವೆಲ್ಕಮ್ ಸರ್. ಅದಕ್ಕೆ ಗೌಡ್ರು ಕೃಷ್ಣನ್ ರೂಪದಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ.
ವಾವ್. ಸರ್ ಸೂಪರ್ అందరికి ಮೇಡಮ್, ನಮಸ್ಕಾರము. ಸೂಪರ್. ಸರ್ ನಮಸ್ಕಾರ ಮಾಡೋಣ ಸರ್. ಮೇಡಮ್, ಚೆನ್ನಾಗಿರುತ್ತೆ. ಓಕೆ ಮೇಡಮ್. ఈ ಅಶ್ವಿನಿ అవతారం ಮೇಡಮ್. మహావతారం ఎస్ ಹೇಳಿ ಸರ್. సార్ అందరికి నమస్కారం. ఈ జూమ్ సెక్షన్ లో పాల్గొంటున్న ప్రతి ఒక్కరికి పేరు పేరున నా ఆత్మ ప్రణామాలు. సార్ నేను ఒక పాట పాడదాం అనుకుంటున్నాను సార్. ఎస్ వెల్కమ్ సార్, వెల్కమ్. సార్ తెలుగు పాట పాడి సార్. ఓకే సార్. పంట చేల గట్ల మీద నడవాలి, ఊహలేమో రెక్కలొచ్చి ఎగరాలి. పంట చేల గట్ల మీద నడవాలి, ఊహలేమో రెక్కలొచ్చి ఎగరాలి. ఆటలతో బ్రతుకంతా గడపాలి, మా ఊరు ఒక్కసారి పోయి రావాలి, చూసి రావాలి. పంట చేల గట్ల మీద నడవాలి, ఊహలేమో రెక్కలొచ్చి ఎగరాలి. వయ్యారి నడకలతో ఓ ఏరు దాటి సాగితే మా ఊరు మధ్య కోవెలా కోనేరు, ఊరి మధ్య కోవెలా కోనేరు. ఒక్కసారి చూస్తిరా మరచిపోలేరు, మరలి రాలేరు. పంట చేల గట్ల మీద నడవాలి, ఊహలేమో రెక్కలొచ్చి ఎగరాలి. ఆటలతో బ్రతుకంతా గడపాలి, మా ఊరు ఒక్కసారి పోయి రావాలి, చూసి రావాలి. చిన్ననాటి నేస్తాలు చుట్టు చుట్టు చేరాలి, చిన్ననాటి నేస్తాలు చుట్టు చుట్టు చేరాలి. మనసు విప్పి మాటలాడు మనసులు కలవాలి, ఒకరికొకరు ఆత్మీయత ఒలకబోయాలి. ఆగలేక నా కన్నులు చెమ్మగిల్లాలి, నెమ్మదిల్లాలి. పంట చేల గట్ల మీద నడవాలి, ఊహలేమో రెక్కలొచ్చి ఎగరాలి. ఆటలతో బ్రతుకంతా నడపాలి, మా ఊరు ఒక్కసారి పోయి రావాలి, చూసి రావాలి. అమ్మా నాన్నలను కలవాలి, అమ్మా నాన్నలను కలవాలి. ప్రేమానురాగాలు పంచుకోవాలి, అమ్మ చేత వంటనే ఆరగించాలి, అమ్మ చేతి వంటనే ఆరగించాలి. అమ్మ ఒడిలోన నిద్రపోవాలి, మరి మరచిపోవాలి. పంట చేల గట్ల మీద నడవాలి, ఊహలేమో రెక్కలొచ్చి ఎగరాలి. ఆటలతో బ్రతుకంతా గడపాలి, మా ఊరు ఒక్కసారి పోయి రావాలి, చూసి రావాలి. ప్రతిరోజు జూమ్ సెక్షన్ లో పాల్గొనాలి, ప్రతి ఒక్కరికి ధన్యవాదాలు తెలపాలి. మన మనసు విప్పు అందరితో మాటలాడాలి, ధ్యానానుభవాలు అందరితో పంచుకోవాలి. జై గురుదేవ్ సార్. ఈ అవకాశం ఇచ్చిన ప్రతి ఒక్కరికి పేరు పేరున ధన్యవాదాలు. ఈ
మహావతార్ ఫౌండేషన్ కు నేను జీవితాంతం రుణపడి ఉంటాను సార్. జై గురుదేವ್. ಥ್ಯಾಂಕ್ ಯು ಸೋ ಮಚ್. ಸುಭದ್ರಾ ಮೇಡಮ್, ತಾವು ಅಲರ್ಟ್ ಇದ್ರೆ ನಿಮ್ಗೆ ಅನ್ಮಿಟ್ ಕೊಡ್ತಾ ಇದ್ದೀನಿ. ಅವರು ತೆಲುಗಿನಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ಸಂಕ್ಷಿಪ್ತವಾಗಿ, ಯಾಕಂದ್ರೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಏನೋ ಒಂದು ಸಂದೇಶ ಕೊಡ್ತಕ್ಕಂಥ ಹಾಡನ್ನು ಹೇಳಿದ್ರು ಅವರು. ಥ್ಯಾಂಕ್ ಯು ಸರ್. ರಾಧಾಕೃಷ್ಣ ಸರ್, ಎವ್ರಿ ಡೇ ಕನೆಕ್ಟಿಂಗ್ ಜೂಮ್ ಸೆಷನ್ ಅಂಡ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಓಕೆ ಸರ್. ರಾಧಾಕೃಷ್ಣ ಸರ್ ಪ್ರತಿ ಸ್ಯಾಟರ್ಡೆ ಇದೇ ರೀತಿ ಡೆಡಿಕೇಶನ್ ಅಲ್ಲಿ ಬರ್ತಾ ಇದ್ದಾರೆ. ಈ ತರ ಸಾಂಗ್ಸ್ ಬಂದಾಗ ಸ್ವಲ್ಪ ಶಾರ್ಟ್ ಮಾಡಕ್ಕೆ ಅದನ್ನ ತಿಳಿಸ್ಬಿಡಿ. ಯಾಕೆಂದ್ರೆ ಸಮಯ ನಾನು ಈಗ ತಾನೇ ನೋಡ್ಕೊಂಡಿದ್ದೀನಿ ನೋಡಿ, 8 ಗಂಟೆ ಮೀರೋಗಿದೆ. ಮೇಡಮ್, ಇನ್ನೊಂದು ರಿಕ್ವೆಸ್ಟ್. ನಾಗರತ್ನಮ್ಮ ಮೇಡಮ್ ತುಂಬಾ ಹೊತ್ತಾಯ್ತು ಅವರು ಹ್ಯಾಂಡ್ ರೈಸ್ ಮಾಡಿ, ಪಾಪ ಕೊಟ್ಟೇ ಇಲ್ಲ. ನಾನು ಅಲ್ಲಿಗೆ ಬಂದೆ, ನನ್ಗೆ ಹೇಳಕ್ ಅವಕಾಶ ಕೊಡಿ. ನಾಗರತ್ನಮ್ಮ ಮೇಡಮ್ ಒಂದ್ ಸೆಕೆಂಡ್ ಮೇಡಮ್. ಸುಭದ್ರಾ ಮೇಡಮ್ ಬಂದಿದ್ದಾರೆ, ಕೋಟೆ ಮೇಡಮ್. ಅವ್ರು ರಾಧಾಕೃಷ್ಣ ಸರ್ ಏನ್ ಹೇಳಿದ್ರು ಶಾರ್ಟ್ ಆಗಿ ಹೇಳ್ತಾರೆ ಕನ್ನಡದಲ್ಲಿ ಅಷ್ಟೇ. ಫಸ್ಟ್ ಗೌಡ್ರು ನೆರವೇರಿಸ್ಬಿಡಿ, ಇಲ್ಲಾಂದ್ರೆ ಅವ್ರು ಬಿಡಲ್ಲ ನಮ್ನ, ಗೊತ್ತು. ಸರ್, ಹೇಳ್ಬಿಡಿ ಮೇಡಮ್. ಹೇಳಿ ಮೇಡಮ್. ಅವ್ರದ್ದು ನಾನು ಹಾಡ್ ಕೇಳಿಸ್ಕೊಳಕ್ ಆಗ್ಲಿಲ್ಲ ಸರ್, ಅದರಿಂದ మీరు ప్రతి శనివారము వచ్చి ఇట్లే పార్టిసిపేట్ చేయాలని కోరుతున్నాం సార్. రాధాకృష్ణ సార్, మీరు ఖండితంగా రండి అని చెప్తాం. ఓకే మేడం, వస్తాం మేడం. మీరు బ్రహ్మముహూర్త ధ్యానంలో వస్తున్నారా? ಅವ್ರೇನ್ ಹೇಳಿದ್ರು ಅಂದ್ರೆ ಒಂದ್ಸಾರಿ ಊರಿಗೆ ಹೋಗ್ಬೇಕು, ಅಮ್ಮನನ್ನ ನೋಡ್ಬೇಕು, ಅಮ್ಮನನ್ ಕೈ ತುತ್ತು ತಿನ್ಬೇಕು, ಅಮ್ಮನ ಅಡಿಗೆ ತಿನ್ಬೇಕು, ಊಟ ಮಾಡ್ಬೇಕು, ಅಮ್ಮನ ಮಡಿಲಲ್ಲಿ ಮಲಗ್ಬೇಕು, ಒಂದ್ಸರಿ ಊರಿಗೆ ಹೋಗ್ಬೇಕು ಅಂತ ಹೇಳಿ ಇದನ್ನೇ 2-3 ಸಾರಿ ರಿಪೀಟ್ ಮಾಡಿದ್ರು. ಮತ್ತೆ ಇದು ಫೌಂಡೇಶನ್ಗೆ ಜೀವನ ಪರ್ಯಂತ ಚಿರಋಣಿ ಆಗಿರ್ತೀನಿ ಅಂತ ಹೇಳಿದ್ರು. ವೇದಮ್ಮ, ಹಾ ಕೇಳಿಸ್ತಾ? ತೆಲುಗು ಮಾಸ್ಟ್ರು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರಿಗೆ ಒಂದ್ ವಿಷಯ ತಿಳಿಸ್ಬಿಡಿ, ಇದಕ್ ಬರ್ತಾರಲ್ವಾ ಅದಕ್ಕೆ. ಹಾ, ಅವ್ರು ಹೇಳಿದ್ರಲ್ಲ ಸುಭದ್ರಾ ಮೇಡಮ್. ನೀವೊಂದ್ಸಲ ಹೇಳಿ ನಿಮ್ಮ ಅವರ ಇದ್ರಲ್ಲಿ. ಹಾ సార్, మీరు డైలీ ఇదేలాగా డైలీ కలుసుకోండి, మళ్ళీ బ్రహ్మముహూర్త ధ్యానంకు రావండి. 3 సెషన్ నడుస్తుంది, మధ్యాహ్నం రాత్రి. అన్ని సెషన్ లో అటెండ్ అవ్వండి. థ్యాంక్ యూ మేడం. థ్యాంక్ యూ సార్, థ్యాంక్ యూ. ವೇದಮ್ಮ, ಇನ್ನೊಂದ್ ಮಾತು. ಈಗ ನಿರೂಪಣೆ ಅಂತ ಬಂದಾಗ ನೀವು ನಿರೂಪಣೆ ಮಾಡ್ತಾ ಇದ್ದೀರಿ ಅಂತ ನನ್ಗೆ ಗೊತ್ತಾಯ್ತು. ಬೆಳಿಗ್ಗೆ ಸಮಯದಲ್ಲಿ ನಿರೂಪಣೆ ಮಾಡ್ತೀರಾ ಮೇಡಮ್ ನೆಕ್ಸ್ಟ್ ವೀಕ್? ಅಯ್ಯೋ, ಬೆಳಿಗ್ಗೆ ಸ್ವಲ್ಪ ಬಿಸಿ ಅಶ್ವಿನಿ, ಬೆಳಿಗ್ಗೆ ನಿರೂಪಣೆ ಮಾಡಲ್ಲ. ಬೇಕಾದ್ರೆ ಒಂದು ಕ್ಲಾಸ್ ಕೊಡ್ತೀನಿ. ಯಾಕೆಂದ್ರೆ ನಮ್ಗೆ ವಾರ ವಾರ ಬಂತು ಅಂತಂದ್ರೆ ಎಲ್ಲಾನು ಅಲರ್ಟ್ ಮಾಡ್ಬೇಕಾಗತ್ತೆ. ಈಗ ಅನುರಾಧ ಮೇಡಮ್ ಆಯ್ತು, ಯಶೋಧ ಮೇಡಮ್ ಇದ್ದಾರೆ, ಉಮಾದೇವಿ ಮೇಡಮ್ ಆಯ್ತು. ಈಗ ಗೌಡ್ರೆ, ನೀವು ತಗೊಳ್ತೀರಾ ನೆಕ್ಸ್ಟ್ ವೀಕ್? ಈಗ ಮಧ್ಯಾಹ್ನ ಮಾಡ್ತಿದ್ದೀನಿ ನಾನು. ಹೌದಾ? ಹಾ, ಓಕೆ ಓಕೆ, ಹಾಗಾದ್ರೆ ಸರಿ. ಗೌಡ್ರೆ, ನೀವ್ ಇಲ್ಲೇ ತಿಳಿಸಿ, ಯಾಕೆಂದ್ರೆ ಮತ್ತೆ ನಿಮ್ಗೆ ಡಿಸ್ಟರ್ಬ್ ಮಾಡೋದ್ ಬೇಡ, ಕಾಲ್ ಮಾಡಿ. ನೋಡಿ, ಮಾತಾಡಿ ಅಂದ್ರೆ ಮಾತಾಡ್ತಾ ಇಲ್ಲ ಗೌಡ್ರೆ. ಗೊತ್ತಾಯ್ತು ಗೌಡ್ರು ಏನು ಅನ್ಬಿಟ್ಟು. ಇರ್ಲಿ ಗೌಡ್ರೆ. ಯಶೋಧ ಮೇಡಮ್, ಎಲ್ಲ ಗಳಿಗೂ ನಮಸ್ಕಾರ. ನಾನು ಎಂ.ಟಿ. ಮಂಜುಳಾ ಮಾತಾಡ್ತಿರೋದು. ಏನಪ್ಪಾ ಅಂತಂದ್ರೆ ನಾನು ಕೂಡ ನಿರೂಪಣೆ ಮಾಡ್ತಿದ್ದೇನೆ ಮೇಡಮ್. ನನಗ್ ಸ್ವಲ್ಪ ಮನೇಲಿ ತುಂಬಾ ಕೆಲ್ಸ ಇರೋದ್ರಿಂದ ನಾನು ನೆಕ್ಸ್ಟ್ ವಾರ ಮಾಡ್ತೀನಿ ಅಶ್ವಿನಿ ಮೇಡಮ್. ಏನು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲಾ ನನ್ನ ಆತ್ಮ ದೇವರಿಗಳು ಕೂಡ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಏನಂದ್ರಲ್ಲ, ನಿರೂಪಣೆ ಮಾಡಕತ್ತೈತಿ ಅಶ್ವಿನಿ ಮೇಡಮ್ ಕರೆದವ್ರೆ. ಆಗ್ಲೇ ಮಾತಾಡ್ತಿದ್ದೆ, ಈಗ ನನ್ ನೆಟ್ವರ್ಕ್ ಇಶ್ಯೂಯಿಂದ ಲೆಫ್ಟ್ ಆಗ್ಬಿಟ್ಟಿವ್ನಿ. ಏನಾದ್ರೂ ಗೆಸ್ ಮಾಡಕ್ ಆಗುತ್ತಾ ಅನುರಾಧ ಮೇಡಮ್ ಇದೇನು ಅಂತ? ಮಂಜುಳಾ ಮೇಡಮ್ ಅವರ ಅನುಕರಣೆ ನಮ್ಮ ಯಶೋಧ ಮೇಡಮ್ ಮಾಡಿದ್ರು. ಈಗ ಗೌಡ್ರು ಮಾತಾಡುವಂತ ಒಂದು ಮಿಮಿಕ್ರಿ ನಾನ್ ಮಾಡಿದೆ. ಈಗ ಗೊತ್ತಾಯ್ತು ಮೇಡಮ್ಗೆ. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಗೌಡ್ರು ಈಗ ಆಂಡ್ರೈಸ್ ಮಾಡಿದ್ದಾರೆ. ನಾಗರತ್ನಮ್ಮ ಮೇಡಮ್, ಇಲ್ಲ ಅವ್ರು ಕೊಡ್ತೀನಿ ಮೇಡಮ್. ಪ್ಲೀಸ್ ಬನ್ನಿ, ವೆಲ್ಕಮ್.
ನಾಗರತ್ನಮ್ಮ ಮೇಡಮ್ ಬನ್ನಿ, ಹ್ಯಾಂಡ್ ರೈಸ್ ಮಾಡಿ. ನಿಮ್ಮಿಂದ ನಾವು ಕಾರ್ಯಕ್ರಮ ಸಂಪನ್ನ ಮಾಡೋಣ. ಗೌಡ್ರೆ ಮಾತಾಡಿ ಮೇಡಮ್. ಗೌಡ್ರಿಗೆ ಅನ್ಮಿಟ್ ಕೊಡಿ. ಇಲ್ಲಮ್ಮ, ನಾ ಮಾತಾಡೋದು ನೀವೇ ಹೇಳ್ಬಿಟ್ರಿ. ಅದು ಲೆಫ್ಟ್ ಆಯ್ತು, ನಾನು ಮತ್ತೆ ಕನೆಕ್ಟ್ ಆದೆ ಅಷ್ಟಲ್ಲಿ. ನೀವೇ ಮಾತಾಡ್ಬಿಟ್ರಲ್ಲ, ನಾನು ಸೈಲೆಂಟ್ ಆದೆ ಅಷ್ಟೇ. ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಸರ್, ಇದು ನೆಕ್ಸ್ಟ್ ವೀಕ್ಗೆ ನಿರೂಪಣೆಗೆ ವೇದಮ್ಮನವರು ಮಧ್ಯಾಹ್ನ ತಗೊಳ್ತೀನಿ ಅಂದ್ರು. ನೀವು ತಗೋಬೋದಾ 1 ವೀಕ್? 1 ವೀಕ್ ಆಗಲ್ಲಮ್ಮ. ನಾನು ಹೆಂಗಾದ್ರೆ ಎಮರ್ಜೆನ್ಸಿ ಬಂದ್ರೆ ಯಾರು ಇಲ್ಲ ಅಂದ್ರೆ ಅವತ್ ಮಾಡ್ಕೊಡ್ಬೋದು ಅಷ್ಟೇ. ಓಕೆ, ನಿಮ್ದು ಹೇಳಕ್ ಆಗೋದಿಲ್ಲ. ಇನ್ನ ಯಶೋಧ ಮೇಡಮ್ ತಗೊಳ್ತಾರೆ. ಯಶೋಧ ಮೇಡಮ್ ಓಕೆನಾ? ಮೈಸೂರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ನೆಟ್ವರ್ಕ್ ಇದ್ರೆ ಖಂಡಿತ ನಾನ್ ಮಾಡ್ತೀನಿ. ಅನುರಾಧ ಮೇಡಮ್ ನನ್ ಜೊತೆಲಿ ಇರ್ತಾರೆ. ಎಸ್ ಮ್ಯಾಮ್. ಅನುರಾಧ ಮೇಡಮ್. ಇಲ್ಲ, ಅನುರಾಧ ಮೇಡಮ್ ಆಗಿದೆ. ಯಾಕೆಂದ್ರೆ ಎಸ್ ಮಾಸ್ಟರ್ಸ್ ನಿರೂಪಣೆ ಅಂತ ಬಂದಾಗ ಬೆಳಿಗ್ಗೆ ಹೊತ್ತು ನಾವೆಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಇಂದ ಹೋಗ್ತಾ ಇದೀವಿ. ನಮ್ ಜೊತೆ ನೀವು ಕೂಡ ಕೈ ಜೋಡಿಸಿ ಮಾಸ್ಟರ್ಸ್ ನಿರೂಪಣೆ ಅಂತ ಬಂದಾಗ ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರೂ ಇದ್ರೆ ಬನ್ನಿ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರು ಕೂಡ ಇಲ್ಲಾಗುತ್ತೆ. ಹ್ಯಾಂಡ್ ರೈಸ್ ಮಾಡಿ ಚುಟುಕಾಗಿರ್ಲಿ ನಿಮ್ದು. ಎಸ್ ಮೇಡಮ್. ಸಾರಿ, ಮ್ಯೂಟ್ ಅಲ್ಲಿ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ ನಾಗರತ್ನಮ್ಮ ಮೇಡಮ್. ಕೊನೆಯದಾಗಿ ನಾಗರತ್ನಮ್ಮ ಮೇಡಮ್. ಮಾತಾಡಿ ಮ್ಯಾಮ್. ಅವಕಾಶಕ್ಕಾಗಿ ಧನ್ಯವಾದ 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 ಮೇಡಮ್. ಗುದ್ದು ಹಣ್ಣು ಮಾಡಿದ್ರೆ ಚೆನ್ನಾಗಿರಲ್ಲ. ಒಂದು ಕಥೆನ್ ಕೊಟ್ರೆ ಮಲ್ಲಾಗ್ರು ಅಂತ ಒಂದ್ ಗಾದಿ ಇತ್ತು. ಒಂದ್ ಕತೆ ಹೇಳ ಅಂತಿದೆ, ಟೈಮ್ ಸಾಕಾಗಲ್ಲ. ಇಲ್ಲ ಮೇಡಮ್, ನೀವ್ ಏನ್ ಕೊಡ್ತೀರಾ ಕೊಡಿ. ಮೇಡಮ್ ಟೈಮ್ ಆಗಿದೆ. ಇಲ್ಲ ಇಲ್ಲ ಮೇಡಮ್, ಸಾಟರ್ಡೆ 10 ಮಿನಿಟ್ಸ್ ತಗೋಬಹುದು. ನಾನು ಹಾಫ್ ಅನ್ ಅವರ್ ಇಂದ ಕೈಕೊಂಡಿದ್ದೆ. ನನ್ನ ಮೊಬೈಲ್ ಸ್ವಲ್ಪ ಜ್ವರ ಬಂತು, ಅದಕ್ಕೆ ಅದಕ್ಕೊಂಚೂರು ಏನಾದ್ರು ಗ್ಲೂಕೋಸ್ ಕೊಟ್ಕೊಂಡಿದ್ದೆ, ಅದು ಕೊಟ್ಕೊಂಡು ಸರಿ ಮಾಡ್ಕೊಂಡ್ ಬರೋಣ ಅಂತ. ಸೂಪರ್ ಮೇಡಮ್, ನಾನೊಂದು ಪುಟ್ಟ ಕತೆ ಹೇಳ್ತೀನಿ, ಬಟ್ ಟೈಮ್ ಆಗ್ಬೋದು ಅನ್ಕೋತೀನಿ. ಒಂದ್ ಊರಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಕಥೆನ ಹೇಳ. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ನೀವ್ ಕೇಳಿಸ್ಕೊಳ್ಳೇಬೇಕು. ಯಾಕೆ ಹೇಳೋ ಗೊತ್ತಾ, ನಾನು ಹಾಫ್ ಅನ್ ಅವರ್ ಇಂದ ಕಾಯ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೇಡ ಅಂದ್ರೆ ಹಂಗು ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಂದ್ ಊರಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ. ಆ ಭಿಕ್ಷುಕನಿಗೆ ತುಂಬಾ ಹೊಟ್ಟೆ ಹಸ್ತಿರುತ್ತೆ. ಆ ಭಿಕ್ಷುಕ ಏನ್ ಮಾಡ್ತಾನೆ, ಮನೆಗೆಲ್ಲ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಸಾಹುಕಾರ ಮನೆ ತಾಳಪ್ಪ, ಅಲ್ಲಿ ಹೋಗೋಣ, ಅನ್ನ ಸಿಗುತ್ತೆ ನನಗೆ ಅಂತ ಹೋಗ್ತಿರ್ತಾನೆ. ಏನಾಗುತ್ತೆ, ಆ ಭಿಕ್ಷುಕ ಹೋದ ತಕ್ಷಣ ಅದು ಡಾಕ್ಟರ್ ಮನೆ. ದೊಡ್ಡ ಮನೆ ಅಂತಂದ್ರೆ ಅವನು ಒಳ್ಳೆ ಅಫಿಷಿಯಲ್ ಅಲ್ವಾ, ಡಾಕ್ಟರ್ ಮನೆ. ಇವ್ರು ಚೆನ್ನಾಗಿ ಅನ್ನ ಮಾಡಿರ್ತಾರೆ, ನನ್ಗೆ ಊಟ ಕೊಡ್ತಾರೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಮನೆ ಹತ್ರ ಅವ್ನು ನಿಂತ್ಕೋತಾನೆ ಭಿಕ್ಷುಕ. 3 ದಿನ ಆಯ್ತು ಸ್ವಾಮಿ, ನಾನು ಅನ್ನ ಊಟ ಮಾಡಿಲ್ಲ. 3 ದಿನ ಆಯ್ತು, ಹೊಟ್ಟೆ ಹಸಿತಾ ಇದೆ, ನನ್ಗೆ ಅನ್ನ ಹಾಕಿ ಸ್ವಾಮಿ, ನಾನು ಊಟ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ ಡಾಕ್ಟರ್ ಅವ್ನ್ ವೃತ್ತಿ ಧರ್ಮ ಅಲ್ವಾ, ಅವನೇನ್ ಹೇಳ್ತಾನೆ, 3 ದಿನದಿಂದ ಹಸ್ಕೊಂಡಿದ್ಯಾ ನೀನು, 3 ದಿನದಿಂದ ಊಟ ಮಾಡಿದ್ರೆ ಹಸ್ಕೊಂಡು, ನೀನು ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ, ನೀನು ಮಾತ್ರೆ ಕೊಡ್ತೀನಿ ಬಾ. ಅವ್ನ್ ವೃತ್ತಿ ಧರ್ಮ ಅವನು ಹೇಳ್ತಾನೆ, ನೀನು ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತೀನಿ ಬಾ. ಅಯ್ಯೋ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡ್ರೆ ನಿಧಾನ ಆಗುತ್ತೆ, ನೀನು ಸಿರಪ್ ಕೊಡ್ತೀನಿ ಬಾ. ಅನ್ನ ಏನಕ್ಕೆ ನಿನಗೆ, ಮೊದಲು ಗ್ಯಾಸ್ಟ್ರಿಕ್ ಆಗಿದೆ, ಇಂಜೆಕ್ಷನ್ ಕೊಡ್ತೀನಿ ಬಾ ಅಂತ ಒಳಗ್ ಕರ್ಕೊಂಡೋಗಿ ಅವ್ನ ಮಲಗಿಸ್ಕೊಂಡು ಇಂಜೆಕ್ಷನ್ ಕೊಡ್ತಾನೆ. ಅವನು ಭಿಕ್ಷುಕ, ಅವ್ನಿಗೆ ಹೊಟ್ಟೆ ಹಸ್ತಿರುತ್ತೆ, ಊಟ ಬೇಕಾಗಿರುತ್ತೆ. ಡಾಕ್ಟ್ರು ಅವನ್ ಬುದ್ಧಿ ತೋರಿಸ್ತಾನೆ ಅಲ್ಲಿ. ಬಂದಾಯ್ತು, ಮತ್ತೆ ಸಾಕು ಇಂಜೆಕ್ಷನ್ ಕೊಡ್ಸಿದ್ದು, ಯಪ್ಪ ನನ್ಗೆ ಈ ಹೊಟ್ಟೆ ಹಸಿನೇ ತಾಳಲ್ಲ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಇದು ಬೇರೆ ನೋವು ಮಾಡ್ದ, ಇನ್ನೊಂದು ನೋವು ಆಯ್ತು ಅಂದ್ಬಿಟ್ಟು ಆ ಭಿಕ್ಷುಕ ಮತ್ತೆ ಇನ್ನೊಂದ್ ಮನೆಗೆ ಹೋಗ್ತಾನೆ. ಇನ್ನೊಂದ್ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಅದು ಮೇಷ್ಟ್ರ ಮನೆ ಆಗಿರುತ್ತೆ. ಮೇಷ್ಟ್ರ ಮನೆ ಹತ್ರ ಹೋಗ್ಬಿಟ್ಟು, ಸ್ವಾಮಿ ಸ್ವಾಮಿ ಹೊಟ್ಟೆ ಸ್ವಾಮಿ ಅನ್ನ ಕೊಡಿ ಅಂತಿರ್ತಾನೆ. ನೀನು ಮೇಷ್ಟ್ರ, ಅವನ್ ಧರ್ಮ, ಅವನು ವ್ಯಾಕರಣ ಕರೆಕ್ಟಾಗಿ ನೀನ್ ಮಾತಾಡ್ತಾ ಇಲ್ಲ, ಸ್ವಾಮಿ ಅನ್ಬೇಕು ನೀನು, ವ್ಯಾಕರಣ ಸಿದ್ಧ ಇಲ್ಲ ನಿಂದು. ಅಮ್ಮ ಅಂತ ಇದೀಯ, ನಾನು ಅಪ್ಪ ನಿಂತಿರೋದು, ಅಪ್ಪ ಅಂತ ಕೇಳ್ದೆ, ಅಮ್ಮನ್ನ ಕೇಳ್ತಾ ಇದೀಯ ನೀನು ವ್ಯಾಕರಣನೂ ಶುದ್ಧ ಇಲ್ಲ, ನಿನ್ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಾ ನಿನ್ಗೆ ವ್ಯಾಕರಣ ಕಲಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಗಿ ಒಂದ್ ಪುಸ್ತಕ ಪೆನ್ಸಿಲ್ ಕೊಟ್ಟು ವ್ಯಾಕರಣ ಬರಿ ಅಂತಾನೆ. ಆ ಭಿಕ್ಷಕನಿಗೆ ಹೊಟ್ಟೆ ಹಸಿತಾ ಇರುತ್ತೆ, ಅವ್ನ್ ಕೇಳಿದ್ದು ಅನ್ನ, ಅವನಿಗೆ ವ್ಯಾಕರಣ ಬೇಕಿಲ್ಲ ಅವಾಗ. ಅದು ಅಂದ್ರೆ ಅವ್ರ ವೃತ್ತಿ ಧರ್ಮ. ಆ ಮೇಷ್ಟ್ರ ಏನ್ ಮಾಡ್ತಾನೆ, ವ್ಯಾಕರಣ ಕಲ್ಸಕ್ ನೋಡ್ತಾನೆ. ಇವನು ಅಲ್ಲಿಂದ ಕಿತ್ಕೊಂಡು ಎದ್ದು ಬಂದು, ಅಯ್ಯೋ ಸ್ವಾಮಿ ನನ್ಗೆ ಯಾವ ಪುಸ್ತಕನೂ ಬೇಡ, ಪೆನ್ ಬೇಡ, ಹೊಟ್ಟೆ ತುಂಬಿದ್ರೆ ತಾನೇ, ಪೆನ್ ಹಿಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ನನಗೆ ಅನ್ನ ಬೇಕು ಅಂತ ಬರ್ತಾನೆ. ಅಲ್ಲಿಂದ ಬಂದು ಮತ್ತೆ ಇನ್ನೊಬ್ರ ಮನೆ ಬರ್ತಾನೆ, ಅದು ಲಾಯರ್ ಮನೆ. ಆ ಇನ್ನೊಂದ್ ಮನೆ ಬಂದಾಗ ಲಾಯರ್ ಏನ್ ಮಾಡ್ತಾನೆ, ಸ್ವಾಮಿ ಅನ್ನ ಕೊಡಿ,
ಸ್ವಾಮಿ ನಾನು 3 ದಿನ ಆಯ್ತು ಆ ಇಬ್ರು ಮನೆಯಲ್ಲೂ ಅನ್ನ ಕೊಡ್ಲಿಲ್ಲ ಸ್ವಾಮಿ ಅಂತಾನೆ. ಅನ್ನ ಕೊಡ್ಲಿಲ್ಲ ಸ್ವಾಮಿ, ಆ ಇಬ್ರು ನನ್ನ ಬೇಜಾರ್ ಮಾಡಿ ಕಳ್ಸಿದ್ರು ಅಂತ ಹೇಳ್ತಾನೆ. ಆವಾಗ ಈ ಲಾಯರ್ ಏನಂತಾನೆ, ನಿನ್ಗೆ ಹೊಟ್ಟೆ ಹಸಿದಕ್ಕೆ ಸಾಕ್ಷಿ ಏನಯ್ಯ, ನಿನ್ಗೆ ಹೊಟ್ಟೆ ಇದೆ, ಹೊಟ್ಟೆ ಹಸಿತಾ ಇದಕ್ಕೆ ನಂಗೆ ಸಾಕ್ಷಿ ಕೊಡು ಅಂತ ಕೇಳ್ತಾನೆ. ಓ ಇನ್ನೂ ಚೆನ್ನಾಗಿರೋರ್ ಮನೆಗೆ ಬಂದೆ ನಾನು ಅಂತ ಅಂದ್ಬಿಟ್ಟು ಆ ಭಿಕ್ಷಕ ಏನ್ ಮಾಡ್ತಾನೆ, ಸಾಕ್ಷಿ ಹೆಂಗ್ ಸ್ವಾಮಿ ಕೊಡ್ಲಿ, ನಾನು ಹೊಟ್ಟೆ ಹಸ್ತಿದೆ ಅಂತ ಕಳ್ ತೆಗ್ದು ಈಚೆ ತೋರ್ಸಕ್ಕಾಗತ್ತಾ ಸ್ವಾಮಿ, ಆಗಲ್ಲ ಸ್ವಾಮಿ, ಅದ್ ಮಾತ್ರ ಕೇಳ್ಬೇಡಿ, ನನ್ಗೆ ಅನ್ನ ಹಾಕಿಸ್ಬಿಡಿ ಸಾಕು ಅಂತ ಕೇಳ್ತಾನೆ. ಆದ್ರೆ ಲಾಯರ್ ಬಿಡೋದೇ ಇಲ್ಲ, ಸಾಕ್ಷಿ ಕೊಡೋರ್ಗು ನೀನ್ ಬಿಡಲ್ಲ, ನಿಂತ್ಕೊಂಡ್ಬಿಟ್ಟು ಒಳಗಡೆ ಒಂದು ಹೋಗಿ ತಗೊಂಡೋಗಿ ಕೂಡಾಕೋತಾನೆ. ಹಂಗೂ ಹಿಂಗೂ ಅವನ ಹತ್ರ ಬೇಡಾಡ್ಕೊಂಡು ಈಚೆಗೆ ಬರ್ತಾನೆ. ಲಾಯರು ಹೋಗ್, ನಿನ್ಗೆ ಅಣ್ಣನೂ ಇಲ್ಲ ಏನೂ ಇಲ್ಲ, ಸಾಕ್ಷಿ ತಗೊಂಬರೋವರೆಗೂ ನಿನ್ ಬಿಡ್ಲೇಬಾರ್ದು ಅನ್ಕೊಂಡೆ ಹೋಗಂತ ಕಳಿಸ್ತಾರೆ. ಹೊಟ್ಟೆ ಹಸಿನಕ್ಕೆ ಸಾಕ್ಷಿ ಕೊಡ್ಬೇಕಪ್ಪ, ನನ್ನ ಹತ್ರ ಯಾವ್ದೇ ಕಂಪ್ಲೇಂಟ್ ಬಂದ್ರು ನಾನು ಸಾಕ್ಷಿ ಇಲ್ಲದೆ ಮಾಡಲ್ಲ ಅಂತ ಲಾಯರ್ ಹೇಳ್ತಾನೆ. ಅಂದ್ರೆ ಇರ್ಲಿ, 3 ಜನ ಕೂಡ ಇಷ್ಟೊಂದು ಅವನು ಬೇಜಾರ್ ಮಾಡಿ ಹೊಟ್ಟೆ ಹಸ್ತಿರೋನ್ಗೆ ಇನ್ನೂ ಸುಸ್ತು ಮಾಡಿ ಕಳ್ಸಿರ್ತಾರೆ. ಆಗ ಅವನು ಬೈಕ್ ಮಾಡ್ಕೊಂಡು ಅವನು ಒಂದು ಬೈಲ್ ಕಡೆಗೆ ಹೋಗ್ತಾ ಇರ್ತಾನೆ. ಅದು ಹೊಲ ಕಡೆ ಹೋಗ್ತಾನೆ. ಹೊಲದಲ್ಲಿ ಒಬ್ಬ ರೈತ ಕೂತಿರ್ತಾನೆ. ಆ ರೈತ ಏನ್ ಮಾಡ್ತಾನೆ, ಅವನ್ ಹೆಂಡ್ತಿನ ಕಾಯ್ತಾ ಕೂತಿರ್ತಾನೆ. ಇವನೇ ಬಂದೇನೋ ಅಂತ ತಿಳ್ಕೊಂಡು ಅಷ್ಟು ದೂರದಿಂದ ನೋಡ್ಬಿಟ್ಟು ನನ್ನ ಹೆಂಡ್ತಿ ಬಂದೇನೋ ಅಂತ ತಿಳ್ಕೊಂಡಿರ್ತಾನೆ. ನನ್ನ ಹೆಂಡ್ತಿ ಬಂದಿರಲ್ಲ. ಸ್ವಾಮಿ ನಾನು ಹಿಂಗೆಲ್ಲ ಮಾಡ್ಕೊಂಬಂದೆ, 3 ದಿನ ಆಯ್ತು ನನಗೆ ಹೊಟ್ಟೆ ಹಸ್ತಿದೆ, ಊಟ ಎಲ್ಲೂ ಸಿಕ್ಕಿಲ್ಲ ಸ್ವಾಮಿ ಅಂತ ಕೇಳ್ತಾನೆ. ಅವಾಗ ರೈತ ಅಂತಾನೆ, ಅಣ್ಣ ಅಣ್ಣ ಅಂತಾನೆ ಅವನ್ನ, ಯಾಕೆಂದ್ರೆ ರೈತ ಅಲ್ವಾ, ಅವನು ಅಣ್ಣ ಅಂತಾನೆ. ಅಣ್ಣ ನನ್ಗೆ ಹೊಟ್ಟೆ ಹಸ್ತಿದೆ ಅಣ್ಣ, ಅಪ್ಪ ನನ್ಗೆ ಹೊಟ್ಟೆ ಹಸ್ತಿದೆ ಅಪ್ಪ, ಈ ತರ ಆಗಿದೆ ಅಂತ 3 ಜನ ಮನೆ ಈ ತರ ನಾನು ಮಾಡಿದ್ರು, ಇನ್ನೂ ಸುಸ್ತಾಯ್ತು, ನಾನು ಮಲ್ಕೋತೀನಿ ಅಂತಾನೆ. ಆಗ ರೈತನಿಗೆ ಒಂಥರ ಕನಿಕರ ಬರುತ್ತೆ. ನಾನು ನನ್ನ ಹೆಂಡತಿಗೋಸ್ಕರ ಕಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಅನ್ನ ತಗೊಂಡ್ಬರ್ತಾಳಿರು ಅಂದ್ಬಿಟ್ಟು ನನ್ನ ಹೆಂಡತಿ ತಗೊಂಡ್ಬಂದಿದ್ದು ರೊಟ್ಟಿ, ಚಟ್ನಿ, ಅನ್ನ, ಮುದ್ದೆ ಎಲ್ಲ ತರ್ತಾಳವಳು. ಅದ್ರಲ್ಲಿ ಒಂಚೂರು ಕೊಡ್ತಾನೆ. ಆವಾಗ ಅವನು ರೈತ ಎಷ್ಟೇ ಆದ್ರೂ ಹಸಿವು ಕಂಡವನು, ಯಾಕೆಂದ್ರೆ ಅವನಿಗೆ ಹಸಿವು, ಅವನು ಬೆಳೆಯೋದು ಧಾನ್ಯ ಕೂಡ, ಧಾನ್ಯ ಬೆಳೆಯೋದೇನಕ್ಕೆ, ಒಬ್ಬ ಮನುಷ್ಯನ ಹೊಟ್ಟೆ ತುಂಬಿಸೋದಿಕ್ಕೆ. ಅದನ್ನ ಅವನು ನೀತಿ ಹತ್ಕೊಂಡಿರ್ತಾನೆ. ರೈತನಿಗಿರುವಷ್ಟು ಬುದ್ಧಿ ಇವ್ರು 3 ಜನಕ್ಕೂ ಇರ್ಲಿಲ್ಲ. ಯಾಕೆಂದ್ರೆ ಹಸ್ತವನಿಗೆ ಅನ್ನ ಅಲ್ಲದೆ ಚಿನ್ನ ಕೊಟ್ಟರು ಅವನು ಬೇಕಾಗಿರಲ್ಲ ಅನ್ನೋದಕ್ಕೆ ಇದೊಂದು ನೀತಿ, ಒಂದು ತಮಾಷೆ ಎಲ್ಲ ಕೂಡ ಆಗಿತ್ತು. ಯಾಕೆಂದ್ರೆ ಲಾಯರ್ ಹೋಗ್ಬಿಟ್ಟು ನಂಗೆ ಸಾಕ್ಷಿ ಕೊಡು ಅಂತ ಕೇಳ್ತಾನೆ, ಅದು ತಮಾಷೆ ಅಲ್ವಾ, ಅವನ ಪಾಪ ಹೊಟ್ಟೆ ಹಸಿತಾ ಇರುತ್ತೆ. ಮೇಷ್ಟ್ರು ವ್ಯಾಕರಣ ಕಲಿ ಅಂತ ಹೋಗೋ ಪೆನ್ನು ಪುಸ್ತಕ ಕೊಡ್ತಾನೆ, ಆಯ್ತಾ. ಈ ತರ ಒಬ್ಬೊಬ್ರು ಡಾಕ್ಟರ್ ಹೋಗ್ಬಿಟ್ಟು ಇಂಜೆಕ್ಷನ್ ಕೊಡ್ತಾನೆ. ಹೊಟ್ಟೆ ಹಸುವಾಗಿರೋನ್ಗೆ ಏನ್ ಕಾಯಿಲೆ, ಹೊಟ್ಟೆ ಹಸು ಕಾಯಿಲೆ ಇದ್ರು ಅವ್ನಿಗೆ ಹೊಟ್ಟೆಗೆ ಏನಾದ್ರು ಕೊಟ್ಟು ತಾನೇ ನೋಡ್ಬೇಕು. ಇವ್ರು 3 ಜನಕ್ಕೂ ಇಲ್ದಿದ್ದಂತ ಒಂದು ಬುದ್ಧಿ ಆ ರೈತನಿಗೆ ಇತ್ತು. ರೈತ ಅವನು ಹಸುನ ಅವನು ಕಂಡಿಡ್ಕೊಂಡು ಅವನು ಕೊಟ್ಟ. ಇದನ್ನ ಒಂದು ನೀತಿ ಅಂತಲಾರು ತಿಳ್ಕೊಬಹುದು, ಹಾಸ್ಯ ಅಂತಲಾರು ತಿಳ್ಕೊಬಹುದು. ಇನ್ನೊಂದು ಹಾಸ್ಯದ ಕತೆ ಬೇರೆ ಇತ್ತು, ಅನ್ನೋದು ಮೂಡ್ ಔಟ್ ಆಯ್ತು, ಅದಕ್ಕೆ ಈ ಕತೆ ತಕೊಂಡು ಹೇಳ್ತಾ ಇದ್ದೀನಿ. ನಾನಂತೂ ಶನಿವಾರ ಆಸ್ತಿ ಅಂತ ತಿಳ್ಕೊಂಡ್ಬಿಡ್ತೀನಿ, ಆಮೇಲೆ ನೀತಿ. ನಿಮಗೆ ದೊಡ್ಡ ನಮಸ್ಕಾರ. ಜ್ಞಾನ ಭಂಡಾರ ಅದೆಲ್ಲಿಟ್ಕೊಂಡಿದ್ದೀರಮ್ಮ? ಹಾಡ್ ಹೇಳ್ತೀರಾ, ಭಕ್ತಿ ಹಾಡ್ ಹೇಳ್ತೀರಾ, ಮತ್ತೆ ಈ ತರ ತತ್ವ ನೀತಿ ಕಥೆಗಳು, ಸಾರಾಂಶ ಇರುವಂತಹ, ಒಳ ಅರ್ಥ ಇರುವಂತಹದ್ನೆಲ್ಲ ಯಾವಾಗ್ಲೂ ತರ್ತಾ ಇರ್ತೀರಾ. ನಾನು ಅದಕ್ಕೆ ನಿಮ್ಮನ್ನು ಬಿಡೋದಿಲ್ಲ. ಆಮೇಲೆ ಇನ್ನೊಂದು ಮೇಡಮ್, ಈಗ ನಾನೇನಾದ್ರೂ ಮಾತಾಡಕ್ ಹೊರಟ್ರೆ ಸ್ವಲ್ಪ ಹಾಸ್ಯನೇ ಅದರಲ್ಲಿ ಅಡಗಿರುತ್ತೆ. ನನ್ ಕಡೆಯಿಂದ ಏನಾದ್ರು ನಿಮಗೆ ಅರ್ಥ ಆಗಿದ್ರೆ ಕ್ಷಮಿಸಿ. ಇಲ್ಲ ಮೇಡಮ್, ಅದೇ ನಂಗೆ ಟೈಮ್ ಆಯ್ತು, ನಾನು ಸ್ವಲ್ಪ ಇದು ಮೊಬೈಲ್ ಚಾರ್ಜ್ ಹಾಕೋಬೇಕಿತ್ತು, ಕರೆಂಟ್ ಬೇರೆ ಇರಲ್ಲ. ಆಮೇಲೆ ನನ್ನ ಮಗ ಇದ್ದಾಗ ತಮಾಷೆ ಎಲ್ಲ ಮಾಡ್ಕೊಂಡು ಮಾತಾಡೋಕ್ ಒಂಥರ ಆಗುತ್ತೆ. ಏನು ಅಲ್ಲ, ನಮ್ದು ಪರ್ಸನಲ್ ಏನೋ ಒಂದಿರುತ್ತಲ್ವಾ, ಅದರಿಂದ ಅವ್ನು ಹೋದ್ಮೇಲೆ ಮಾತಾಡೋಣ ಅಂತ ನಾನು ಸುಮಾರು ಕಾಯ್ಕೊಂಡಿದ್ದೆ. ಅವ್ನಿಗೆ ರೆಡಿ ಅನ್ಮ್ಯೂಟ್ ಇತ್ತು, ಮತ್ತೆ ಇನ್ನ ಇಬ್ರದ್ದು ಅನ್ಮ್ಯೂಟ್ ಇತ್ತು, ಅದಕ್ಕಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ಬಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ. ಅದೇ ಇನ್ನೊಂದೇನು ಒಂದ್ ಚಿಕ್ಕ ಇತ್ತು ಹೇಳ್ಬಿಡ್ತೀನಿ. ಒಬ್ಬ ಕಪ್ಪುಗಿರ್ತಾನಂತೆ, ಒಬ್ಬ ಬಿಳಿ ಬ್ರಾಹ್ಮಣ, ಇಬ್ರು ಫ್ರೆಂಡ್ ಆಗಿರ್ತಾರೆ. ಅವನು ಕಪ್ಪುಗಿರೋನ ಹತ್ರ ಹೇಳ್ತಾನಂತೆ, ಯಾಕೋ ಇಸೋನ್ ಕಪ್ಪಗಿದೆಯಲ್ಲ, ನೀನೇನಾದ್ರು ಬಳ್ಕೋಬಾರ್ದಾ ಅಂತೆಲ್ಲ ಅಂತಾನಂತೆ. ಆದ್ರೆ ಏನ್ ಬಳ್ಕೊಂಡ್ರು ಅಷ್ಟೇ ಕಣ. ನಮ್ಮಮ್ಮ ನನ್ನ ಪ್ರೆಗ್ನೆಂಟ್ ಅಲ್ಲಿ ಇರ್ಬೇಕಾದ್ರೆ ನಮ್ಮಮ್ಮ ದಿನಾ ನೇರ್ಲೆ ಹಣ್ಣು ತಿನ್ಬಿಟ್ಲಂತೆ ನೋಡು, ಅದಕ್ಕೆ ನನ್ಗೆ ಈ ಬಣ್ಣ ಬಂದಿದೆ. ದಿನಾ ನೇರ್ಲೆ ಹಣ್ಣು ತಿಂದು ನಮ್ಮಮ್ಮ ಕಪ್ಪೆಳ್ಳು ನೇರ್ಲೆ ಹಣ್ಣು, ಕಪ್ಪೆಣ್ಣು ನೇರ್ಲೆ ಹಣ್ಣು, ನಮ್ಮಮ್ಮ ಅದೇ ತಿಂದು ನನ್ನ ಈ ತರ ಪಡ್ಕೊಂಡ್ಬಿಟ್ಲು, ಈ ಭೂಮಿಗೆ ಬಂದಿದೀನಿ ನೋಡಪ್ಪ. ನಿಮ್ಮಮ್ಮ ಏನ್ ತಿಂದ್ಲು ಅಂತ ಕೇಳ್ಕೊಂಬ, ಇನ್ನೊಂದ್ ಜನ್ಮಕ್ ನಮ್ಮಮ್ಮನ್ ನಾನು ಹೇಳ್ತೀನಿ ಅಂತ ಹೇಳಿದ್ನು. ಸೂಪರ್ ಮೇಡಮ್. ನಮಸ್ತೆ ಮೇಡಮ್. ನಾಗರಮಣಿ ಮಾಡಿದ್ರಲ್ಲ ಅದೇ ತರ ಇನ್ನೊಂದು ಜೋಕ್, ಸಣ್ಣ ಜೋಕೆ ಮೇಡಮ್. 3 ಜನ ಡಾಕ್ಟರ್ ಕೂತಿರ್ತಾರೆ. ಒಬ್ರು ಮೂಳೆ ಡಾಕ್ಟ್ರು, ಒಬ್ರು ನರದ ಡಾಕ್ಟ್ರು, ಒಬ್ರು ಸೈಕಾಟ್ರಿಕ್ ಡಾಕ್ಟ್ರು. ಆ ಇದ್ರುಗಡೆ ಒಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಆ ಡಾಕ್ಟರ್ಗಳು ಯಾವ ತರ ಯೋಚನೆ ಮಾಡ್ತಾರೆ ಅಂತ ಹೇಳ್ತೀನಿ ಮೇಡಮ್. 3 ಜನ ಡಾಕ್ಟರ್ ಕೂತಿರ್ತಾರೆ, ಒಬ್ರು ನಡ್ಕೊಂಡ್ ಬರ್ತಾ ಇರ್ತಾನೆ, ಕುಂಟ್ಕೊಂಡ್ ಬರ್ತಿದ್ರೆ ಅವ್ನು ನಡ್ಕೊಂಡ್ ಬರ್ತಾನೆ, ಸ್ವಲ್ಪ ಕುಂಟ್ಕೊಂಡ್ ಬರ್ತಿರ್ತಾನೆ. ಆಗ ಮೂಳೆ ಡಾಕ್ಟರ್ ಹೇಳ್ತಾನೆ, ನೋಡಪ್ಪ ಇನ್ ಬತಾನೆ, ಹಿಂಗೆಲ್ಲ ಕಾಳು ಮೂಳೆ ಮುರಿದೋಗಿದೆ ಅಂತ ಹೇಳ್ತಾನೆ. ಆಮೇಲೆ ಇನ್ ಪಕ್ಕದ ಇನ್ನೊಬ್ಬ ಹೇಳ್ತಾನೆ, ಅವ್ನು ನರದ ಡಾಕ್ಟರ್ ಹೇಳ್ತಾನೆ, ಇಲ್ಲ ಮೂಳೆ ಮುರಿದಿಲ್ಲ, ಅವ್ನಿಗೇನೋ ನರ್ವಸ್ ಪ್ರಾಬ್ಲಮ್ ಇದೆ, ಆ ನರ ತೊಂದ್ರೆ ಇದೆ, ಆ ನರ ಏನ್ ಮಿಸ್ಟೇಕ್ ಆಗಿದೆ ಹಂಗ ಬರ್ತಾನೆ ಅಂತ ಹೇಳ್ತಾನೆ.
ನಮ್ಗೆ ಇನ್ನೊಬ್ಬ ಸೈಕೆಟ್ರಿಕ್ ಡಾಕ್ಟರ್ ಹೇಳ್ತಾನೆ, ಇಲ್ಲ ಇಲ್ಲ ಅವ್ನು ಮೆಂಟಲ್ಲು, ಅವ್ನು ಲೂಸಾಗಿದ್ದ ಅದಕ್ಕೆ ಅವನನ್ನು ಆತರ ಬರ್ತದೆ ಅಂತ ಹೇಳ್ತಾನೆ. ಆಮೇಲೆ ಅವ್ನು ನಡ್ಕೊಂಡ್ ಬರ್ತಾ ಹತ್ರ ಬಂದಾಗ ನೋಡ್ತಾರೆ ಅವ್ನಿಗೆ ಏನು ಇಲ್ಲ, ಕಾಲ ಚಪ್ಪಲಿ ಕಿತ್ತೋಗಿರುತ್ತೆ, ಆ ಚಪ್ಪಲಿನ ಚಪ್ಪಲಿ ಹೇಳ್ಕೊಂಡು ಬರ್ತಾ ಇರ್ತಾನೆ. ನಮಸ್ತೆ ಮೇಡಮ್. ಮೇಡಮ್ ಡಿಸೈಡ್ ಮಾಡಿ ಮೇಡಮ್ ನೆಕ್ಸ್ಟ್ ಮಂತ್ ನಿಮ್ಗೆ ಸ್ವಾಧ್ಯಾಯ ಕೊಡ್ತೀರಾ? ಹೇಳ್ತೀನಿ ಹೇಳ್ದಲ್ಲ ಹೇಳ್ತೀನಿ ಅಂತ ಹೇಳ್ದಲ್ಲ. ಐ ಥಿಂಕ್ ಹೇಳ್ತೀನಿ ಚಪ್ಪಾಳೆ. ಓಕೆ ಮೇಡಮ್. ಓಕೆ ಮೇಡಮ್, ವೇದಮ್ಮ ಅನ್ಮ್ಯೂಟ್ ಹೇಳಿದ್ದಾರೆ. ಕೊನೆಯದಾಗಿ ಓಕೆ, ಅವ್ರದ್ದು ಮೊದ್ಲು ಹ್ಯಾಂಡ್ ರೈಸ್ ಇತ್ತು ಅಂತ ಕಾಣಿಸುತ್ತೆ. ಅನುರಾಧ ಮೇಡಮ್, ಕಾರ್ಯಕ್ರಮ ಸಂಪನ್ನ. ಇಲ್ಲ ಕಾರ್ಯಕ್ರಮ ಸಂಪನ್ನ ಮಾಡಿ. ನಾಗರತ್ನಮ್ಮ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಸ್ವಲ್ಪ ಕಾಯಿಸಿದ್ದಕ್ಕಾಗಿ ಕ್ಷಮೆ ಇರ್ಲಿ. ಧನ್ಯವಾದಗಳು ನಿಮ್ಗೆ. ಮಾಸ್ಟರ್, ಇವತ್ತಿನ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡ್ಬಂತು. ಮತ್ತೆ ಬೆಳಗ್ಗೆ 5:15 ಶುರು ಆಯ್ತು. ಪ್ರಾಣಾಯಾಮ, ಧ್ಯಾನ ನಮ್ಮ ಯಶೋಧ ಮೇಡಮ್ ಮಾಡಿಸಿದ್ರು, ಅವರಿಗೂ ಧನ್ಯವಾದಗಳು. ಹಾಗೂ ಇಲ್ಲಿ ತುಂಬಾ ಮಾಸ್ಟರ್ಸ್ ಗಳು ಬಂದು ಇವತ್ತು ಅವರವರ ಕಲೆಗಳನ್ನೆಲ್ಲ ಪ್ರದರ್ಶಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇವತ್ತು ಹಾಸ್ಯ, ಒಗಟು, ಭಜನೆಗಳು ಮತ್ತೆ ವಚನ ಎಲ್ಲ ಇತ್ತು. ಹಾಗಾಗಿ ಹೀಗೆ ಮುಂದೇನು ಈ ತರನೇ ನೀವು ಎಲ್ಲ ಭಾಗವಹಿಸ್ಬೇಕು ಅಂತ ಕೇಳ್ಕೊಂಡು ಇವತ್ತಿನ ಮತ್ತು ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವ ನಮ್ಮ ವೇದಿಕೆಯ ಮಹಾ ಸಂಸ್ಥಾಪಕರಾದ ರಂಗನಾಥ್ ಗುರುಜಿಯವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ಅಶ್ವಿನಿ ಮೇಡಮ್ ಹಾಗೆ ಇನ್ನು ಉಳಿದ ಮಾಸ್ಟರ್ಸಿಗೆಲ್ಲ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಮಾಸ್ಟರ್ಸ್, ಕೊನೆಯದಾಗಿ ನಮ್ಮ ಯಶೋಧ ಮೇಡಮ್ ಏನೋ ಹೇಳಕ್ ಬಂದ್ರು, ಅವ್ರ ಅನ್ಸಿಕೆನ ಯಾಕೆ ನಾನು ತಪ್ಪಿಸ್ಲಿ? ಯಜಮಾನ್ರು ಅಲ್ಲ, ಇಷ್ಟೊತ್ತಾದ್ರೂ ತಿಂಡಿಗೆ ಬಂದಿಲ್ವಲ್ಲ, ನನ್ನ ಹೆಂಡತಿ ತಿಂಡಿಗೆ ಕರೀಲಿಲ್ವಲ್ಲ ಅಂತ ಎಲ್ಲೋ ಒಂಥರ ಹೊಟ್ಟೆ ತಳಮಳ ಬಂದ್ ನೋಡಿದ್ರೆ ಇಲ್ಲೂ ವೇದಿಕೆಯಲ್ಲಿ ಇದ್ರು. ಪರವಾಗಿಲ್ಲ. ನಾನು ಮುಂಚೆ ತರ ಇವಳಿಗೆ ಚಾಟಿ ಏಟ್ ಕೊಡ್ಬೇಕು ಅನ್ಕೊಂಡಿದ್ದೆ. ಯಾವ ರೀತಿ ಅಂತಂದ್ರೆ ಗೊತ್ತಲ್ಲ, ಪಾರಿಗೆ ಹೋಗೋದು, 60 ಹಾಕೋದು, 90 ಹಾಕೋದು, ಅದೇ ಮುಂದುವರ್ಸೋಣ ಅನ್ಕೊಂಡಿದ್ದೆ. ಈ ವಿಡಿಯೋ ಆನ್ ಮಾಡಿ ನೋಡಿದಿರೋ ಗಂಡ ನೀನು, ಮಾತು ಕೇಳದಿರೋ ಗಂಡ ನೀನು, ಚಾಪೆ ಹಾಕಲ ಇಲ್ಲ, ಪರ್ಕೆಲ್ ಬಡಿಯಲ್ಲ. ಇನ್ನು ಮುಂದುವರೆದ ಭಾಗ ಹಾಡನ್ನು ಮುಂದಿನ ಸಲ ಹೇಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಇಲ್ಲ, ನಾನು ಬಾರಿ ಒಂಥರ ಬೇಜಾರಾಗ್ಬಿಟ್ಟಿತ್ತು. ಇಷ್ಟೊತ್ತಾದ್ರೂ ಇವಳೇನ್ ಅಡ್ಗೆ ಮಾಡ್ಕೊಡ್ಲಿಲ್ಲ, ಒಂದ್ ತಿಂಡಿ ಕರೀಲಿಲ್ಲ, ಒಂದ್ ಟೀ ಕೊಟ್ಟಿಲ್ಲ ಅಂತ ಬೇಜಾರಾಗ್ಬಿಟ್ಟು ಇನ್ನೇನು 30 ರೂಪಾಯಿ ಅಲ್ಲಿ ಎತ್ತಿಟ್ಟಿದ್ಲು, ಜೀರಿಗೆ ಬಾಕ್ಸ್ ಅಲ್ಲಿ ತಗೊಂಡ್ ಹೋಗೋಣ, ತಟ್ಟಿ ಹಾಕೋಣ ಅನ್ಕೊಂಡಿದ್ದೆ. ವಿಡಿಯೋ ಆನ್ ಮಾಡಿದ್ನೆಲ್ಲ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇತ್ತಲ್ವಾ. ಅವಳಿಗೆ ಒಂದ್ ದೊಡ್ಡ ಚಪ್ಪಾಳೆ ಬರ್ಲಪ್ಪ, ನಾನಿನ್ನ ಮುಂಚೆ ತರ ಆಗಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದಾಳಲ್ವಾ, ಹಂಗಾಗಿ ನಾನು ಯಾವಾಗ್ಲೂ ಅವಳ ಜೊತೆನೆ ಇರ್ತೀನಿ, ಅವಳ ಮಾತಿ ಕೇಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಕಣೆ ಅಶ್ವಿನಿ. ಸುಮ್ಮನಿದ್ದರು ನಿಂಗೆ ಕುಡಿಸುವ ಫ್ರೆಂಡ್ಸಿಗೆ ಏನ್ ಮಾಡಲಿ, ಸಂಸಾರದ ಕಣ್ಣು ನೀನು, ಸರ್ಕಾರಕ್ಕೆ ಆಸ್ತಿ ನೀನು, ಸುಮ್ಮನೆ ಹೇಳಲ, ಜೊತೆಗ್ ಬಾಳಲ, ಇಲ್ಲ ಬಿಟ್ಟು ಹೋಗಲ್ಲ. ಯಶು ಸರ್, ನಿಮಿಷಸಿಗೆ ಬೈಬೇಡಿ. ಅವ್ರು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ನಡೆಸ್ಕೊಡ್ತಿದ್ದಾರೆ ಕಾರ್ಯಕ್ರಮನೆಲ್ಲ. ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ, ಬೈಬೇಡಿ ಅವ್ರಿಗೇನು. ಯಶು ಸರಿಗೆ ಹೇಳ್ತಾ ಇದ್ದೀನಿ. ಓಕೆ, ಕಾರ್ಯಕ್ರಮ ಸಂಪನ್ನ ಆಯ್ತು. ಮತ್ತೊಮ್ಮೆ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲಾ ಮಾಸ್ಟರ್ಸ್ಗೂ ಕೃತಜ್ಞತೆಗಳು, ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ವಾರದ ನಿರೂಪಣೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಅನುರಾಧ ಮೇಡಮ್ಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು.